ಕಳೆದ ಭಾಗದಲ್ಲಿ ನಾವು ನೋಡೋದ ವಿಷಯ ಅಂದ್ರೆ ಹೌ ವಿ ಸಸ್ಟೈನ್ ಇನ್ ಗಾಡ್, ದೇವರಲ್ಲಿ ನಮ್ಮನ್ನ ನಾವು ಯಾವ ರೀತಿಯಲ್ಲಿ ಉಳಿಸ್ಕೊಬೇಕು ಅಂತ ನಾವು ನೋಡಿದ್ವಿ. ಅದರಲ್ಲಿ 7 ವಿಷಯಗಳಿತ್ತು. ಅದರಲ್ಲಿ ಮೊದಲನೇ ಪಾಯಿಂಟ್ ಒಂದು ನಾವು ನೋಡಿದ್ವಿ, ನಾವು ಟ್ರಸ್ಟ್ ಆ್ಯಂಡ್ ಫೇತ್ ಈ ವಿಷಯದಲ್ಲಿ ದೇವರಲ್ಲಿ ನಮ್ಮನ್ನ ನಾವು ಉಳಿಸ್ಕೊಬೇಕು. ಎರಡನೇದಾಗಿ ನಮ್ಮ ಚಿಂತಾಭಾರಗಳನ್ನು, ನಮ್ಮ ನೋವುಗಳನ್ನು ದೇವರಿಗೆ ನಾವು ಒಪ್ಪಿಸಿ ಕೊಡಬೇಕು. ಅದು ದೇವರ ವಾಕ್ಯದ ಮುಖಾಂತರ ಯಾವ ಯಾವ ರೀತಿಯಲ್ಲಿ ಹೇಗೆ ಹೇಗೆ ಅಂತೆಲ್ಲ ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ. ಈ ಕಳೆದ ಭಾಗದಲ್ಲಿ ನಾವು ನೋಡಿರೋದಲ್ಲಿ ಕೊನೆಯದಾಗಿ ನಾವು ನೋಡಿರೋದು ಫಿಲಿಪಿ ಅವರು ಬರೆದ ಪತ್ರಿಕೆ 4ನೇ 6, 7ನೇ ವಾಕ್ಯಗಳಲ್ಲಿ ಆ ಯಾವ ಸಂಪತ್ತಿಗಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ ಅಂತ ನೋಡಿದೆ. ಇಲ್ಲಿ ನಮ್ಮ ಜೀವನದಲ್ಲಿ ಏನೇನು ಕಷ್ಟಗಳಾಗಲಿ ನೋವುಗಳಾಗಿದ್ರು ಕೂಡ ಎಲ್ಲವನ್ನು ದೇವರಿಗೆ ಒಪ್ಪಿಸಿ ಆದ್ಮೇಲೆ, ಆ ದೇವರಿಗೆ ನಾವು ಪೂರ್ಣವಾಗಿ ಕೊಟ್ಟ ಆದ್ಮೇಲೆ ಚಿಂತಾಭಾರವನ್ನು ಬೇಡ. ಯಾಕೆಂದ್ರೆ ಎಲ್ಲ ಭಾರವನ್ನು ತೆಗೆಯುವಂತ ದೇವರು. ಹೀಗಿರುವಂತೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುತ್ತೆ. ಮತ್ತಾಯನ ಸುವಾರ್ತೆ 6ನೇ 33ನೇ ವಾಕ್ಯದಲ್ಲಿ ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ. ಪ್ರಿಯರೇ, ಇವತ್ತು ಮೂರನೇ ವಿಷಯ, ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಇರೋದು 7 ವಿಷಯಗಳಲ್ಲಿ ದೇವರಲ್ಲಿ ನಮ್ಮನ್ನ ನಾವು ಉಳಿಸ್ಕೊಳ್ಳೋದು ವಿಷಯದಲ್ಲಿ ನಾನು ಅವಾಗಲೂ ಹೇಳಿದ್ದು, ಇದು ನಾವು ಎಲ್ಲಿನೂ ಆ ರೀತಿಯಲ್ಲಿ ಸಿಕ್ಕಲ್ಲ. ಇದೆ ಯಾಕೆಂದ್ರೆ ಹುಡುಕಿ ಈ 7 ವಿಷಯಗಳು, 7 ವಿಷಯ ಏನಿದೆ ಅದು ನಿಮಗೋಸ್ಕರ ಅದರಿಂದ ಬಹಳ ಶ್ರದ್ಧೆಯಲ್ಲಿ ನಾವು ಈ ಸೆಷನ್ಸ್ ಅಲ್ಲಿ ಪ್ರಾರ್ಥನೆಯಲ್ಲಿ ಇರಬೇಕು ಅಂತ ಬೇಡ್ಕೊಳ್ತಾ ಇದ್ದೇನೆ, ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಇವತ್ತಿನ ಮೂರನೇ ವಿಷಯ ನಮ್ದು ಅದೇನಂತ ಹೇಳಿದ್ರೆ, ದೇವರಲ್ಲಿ ನಮ್ಮನ್ನ ನಾವು ಉಳಿಸ್ಕೊಬೇಕು ಅಂದ್ರೆ ಅತ್ಯಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕು ಆಗಿರೋದ ಒಂದು ಕಾರ್ಯ ಏನಂತ ಹೇಳಿದ್ರೆ ಪ್ರಾರ್ಥನಾ ವಿಷಯದಲ್ಲಿ. ನಮ್ಮ ಜೀವಿತದಲ್ಲಿ ಈಗ ನಮಗೆ ಎಲ್ಲರಿಗೇನು ಗೊತ್ತಿರೋ ವಿಷಯ, 24 ಗಂಟೆ ಟೈಮ್ ನಮ್ಮ ಜೀವನದಲ್ಲಿ. ಈ 24 ಗಂಟೆ ಟೈಮಲ್ಲಿ ಎಷ್ಟೋ ಕಾರ್ಯಗಳಿಗೋಸ್ಕರ ನಾವು ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತೀವಿ. ನಿದ್ರೆ ಮಾಡಬಹುದು, ಊಟ ಮಾಡೋದು, ತಿಂಡಿ ತಿನ್ನೋದು, ಅದೇ ಎಂಟರ್ಟೈನ್ಮೆಂಟ್, ಯಾವುದೇ ವಿಷಯಕ್ಕೆ ಆಗಲಿ ಕೆಲಸ ಮಾಡೋದಂತ ಟೈಮು ಎಲ್ಲವನ್ನು ನಾವು 24 ಗಂಟೆಯಲ್ಲಿ ನಾವು ಹೆಂಗಂಗೋ ನಮಗೆ ಬೇಕಾಗಿರೋದನ್ನ ನಾವು ಸಾರ್ಟ್ ಔಟ್ ಮಾಡ್ತೀವಿ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನಾನು ಊಟ ಮಾಡಬೇಕು, ಇಷ್ಟು ಗಂಟೆ ಇಷ್ಟು ತಿಂಡಿ ತಿನ್ಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನಾನು ನಿದ್ರೆ ಮಾಡಬೇಕು, ರೆಸ್ಟ್ ತಗೊಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನಾನು ಕೆಲಸ ಮಾಡಬೇಕು. ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರೋ ಅದೇ ರೀತಿಯಲ್ಲಿ ನಮ್ಮ ಮನೆಯವರಿಗೆ, ನಮ್ಮ ಮನೆಯಲ್ಲಿರೋವರಿಗೆ, ತಂದೆ ತಾಯಿಗಳಿಗೆ ನಾವು ಇಷ್ಟು ಸಮಯ, ಮಕ್ಕಳಿಗೆ ಇಷ್ಟು ಸಮಯ ನಾವು ಕೊಡಬೇಕು, ದೇವರ ಆಲೋಚನೆಯಲ್ಲಿ ಇಷ್ಟು ಸಮಯ ಕೊಡಬೇಕು ಅಂತ ಒಂದು ವಿಶ್ವಾಸಿ ಅವನ ಜೀವನದಲ್ಲಿ ಅವನು 24 ಗಂಟೆ ಸಮಯ ಅಂದ್ರೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಇಲ್ಲಿ ಪ್ರಾರ್ಥನಾ ವಿಷಯ ಬರುವಾಗ ಮುಖ್ಯವಾಗಿ ವಿಶ್ವಾಸಿಯ ಜೀವನದಲ್ಲಿ ಮೊದಲನೇದು ನಾವು ನೋಡ್ಬೇಕಾಗಿರೋದು ವಿಷಯ ಏನಂತ ಹೇಳಿದ್ರೆ, ಇದರಲ್ಲಿ ಒಂದು ಸಮಯ, ಸದಾ ಸಮಯವನ್ನು ನಾವು ದೇವರ ಪ್ರಾರ್ಥನೆ ಮಾಡಬೇಕು, ಕೃತಜ್ಞ ಕೇಳಬೇಕು. ಆದ್ರೂ ಅದು ನಮ್ಮ ಮನಸ್ಸಲ್ಲಿ ನಾವು ಮಾಡುವಂತ ಕಾರ್ಯವಾಗಿದ್ರೆ ದೇವರಿಗೆ ಕಂಪ್ಲೀಟ್ ಆಗಿ, ಕೆಲವೊಂದು ಸಮಯದಲ್ಲಿ ನಾವು ಬೇರೆ ಏನೋ ಕೆಲಸ ಮಾಡ್ಕೊಂಡು ದೇವರಿಗೆ ಸ್ತುತಿಸೋದ್ರಲ್ಲಿ ಹೇಳ್ತೀವಿ, ಬೇರೆ ಯಾವ್ದಾದ್ರು ಕಾರ್ಯಗಳು ಮಾಡಿಕೊಂಡು. ಅದಲ್ಲದೆ ದೇವರ ಪ್ರಾರ್ಥನೆ, ದೇವರ ಜೊತೆ ಕಮ್ಯುನಿಕೇಶನ್, ಈ ಪ್ರಾರ್ಥನೆ ಅಂತ ಹೇಳ್ತಾ ಇರೋದು ನಮಗೇನು ದೇವರ ಮಧ್ಯದಲ್ಲಿ ನಡೀತಾ ಇರೋದಂತ ಕಾನ್ವರ್ಸೇಷನ್ ಆಕ್ಚುಲಿ ಪ್ರಾರ್ಥನೆ ಅಂತ ಹೇಳ್ತಾರೆ. ನಮ್ಮನ್ನ ಕಂಪ್ಲೀಟ್ ಆಗಿ ನಮ್ಮ ತಂದೆ ತಾಯಿಗಳಿಗೆ ನಾವು ಹೆಂಗೆ, ನಮ್ಮ ಪ್ರೀತಿ ಮಾಡೋರ ಹತ್ರ ನಾವು ಹೆಂಗೆ ನಮ್ಮ ವಿಷಯಗಳು ಹೇಳ್ತಾರೋ ಅದೇ ರೀತಿಯಲ್ಲಿ ನಮ್ಮನ್ನ ಪ್ರೀತಿ ಮಾಡುವಂತ ತಂದೆಯಾದ ದೇವರ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇರೋದು ವಿಷಯ ಆಕ್ಚುಲಿ ಈ ಪ್ರಾರ್ಥನೆ ಅಂತ ಹೇಳ್ತಾ ಇರೋದು. ಅದರಿಂದ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವೆಲ್ಲ ಪ್ರಾರ್ಥನೆ ಮಾಡೋರು ನಿಮ್ಗೆಲ್ಲರಿಗೂ ಆ ಅನುಭವ ಇರುತ್ತೆ. ದೇವರ ಹತ್ರ ಕಂಪ್ಲೀಟ್ ಇವನ್ ಕಣ್ಣೀರಿಟ್ಟಾಗಲಿ ಆ ಕಂಪ್ಲೀಟ್ ಡೆಡಿಕೇಟ್ ಆಗಿ ಒಂದು ಪ್ರಾರ್ಥನೆ ಮಾಡಾದ್ಮೇಲೆ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಎಲ್ಲಿಂದ ಸಿಗುತ್ತೆ. ದೇವರ ಆತ್ಮ ಪ್ರೇರಿತವಾಗಿ ಎಲ್ಲೋ ಒಂದು ಸಂತೋಷ, ಸಮಾಧಾನ. ನಾನು ದೇವರಿಗೆ ಎಲ್ಲದನ್ನು ನಾನು ಒಪ್ಪಿಸಿದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ, ಹೇಳಿದ್ದೀನಿ. ನನ್ನ ಪ್ರಾರ್ಥನೆ ಕೇಳಿಸ್ಕೊಳ್ಳುವಂತ ದೇವರು ನನಗಿದ್ದಾರೆ, ಅವರು ನನಗೆ ಎಲ್ಲ ಸಹಾಯವನ್ನು ಮಾಡುತ್ತಾರೆ ಅಂತ ಒಂದು ಶಾಂತಿ, ಒಂದು ಶಕ್ತಿ, ಒಂದು ಸಮಾಧಾನ, ಒಂದು ಸಂರಕ್ಷಣೆ, ಒಂದು ಪ್ರೊಟೆಕ್ಷನ್, ಇದೆಲ್ಲ ನಮಗೆ ಈ ಪ್ರಾರ್ಥನೆ ಆದ್ಮೇಲೆ ಫೀಲ್ ಆಗುತ್ತೆ. ಇಲ್ಲಿ ಪ್ರಾರ್ಥನಾ ವಿಷಯದಲ್ಲಿ ಹೇಳುವಾಗ
ಯಾಕೋಬ 5ನೇ ಅಧ್ಯಾಯ 13ನೇ ವಾಕ್ಯ. ಯಾಕೋಬ 5ನೇ ಅಧ್ಯಾಯ 13ನೇ ವಾಕ್ಯ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ಸಾಕು. ಇಲ್ಲಿ ಒಂದು ವಿಷಯ, ಇಲ್ಲಿ ಏನಂತ ಹೇಳಿದ್ರೆ, ಈ ನಮ್ದೆಲ್ಲ ಈ ಮನುಷ್ಯರದೆಲ್ಲ ಅದನ್ನ ಒಂದು ಕಾಮನ್ ಆಗಿರೋದು ಕ್ಯಾರೆಕ್ಟರ್. ಆಕ್ಚುಲಿ ಏನಂತ ಹೇಳಿದ್ರೆ, ಈ ಜೀವನದಲ್ಲಿ ಏನಾದ್ರೂ ಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ, ರೋಗಗಳು ಬರುವಾಗ, ಇಲ್ಲಾಂದ್ರೆ ನಮ್ಗೆ ಏನಾದ್ರೂ ಒಂದು ಬೇಕು. ನಮಗೆ ಈ ಬೇಕಾಗಿರೋದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋದೊಂದು ಸಾಧಾರಣ ರೀತಿ ಇದೆ. ಎಲ್ಲಾ ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋದಂತ ಸಂಗತಿನೇ ಇರೋದು. ಆದ್ರೆ ಈ ಪ್ರಾರ್ಥನೆ ಯಾವಾಗ, ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಸುಮಾರು ವರ್ಷದಿಂದ ನಮಗೆ ಒಂದು ಮನೆ ಬೇಕು, ದೇವರೇ ಮನೆ ಕಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ 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 ಒಂದಿನ ದೇವರ ಕೃಪೆಯಿಂದ, ಕರುಣೆಯಿಂದ ಆ ಮನೆ ಕಟ್ಟಲಿಕ್ಕಿರೋದಂತ ಎಲ್ಲಾ ಅಗತ್ಯ ವಸ್ತುಗಳು, ಹಣ, ಈ ಕಾರ್ಯಗಳೆಲ್ಲ ಕೂಡಿ ಬರುವಾಗ ಮತ್ತೆ ನಮ್ ಕೆಲಸ ಏನಂತ ಹೇಳಿದ್ರೆ, ಹೆಂಗಾದ್ರೂ ಈ ಮನೆ ಕಟ್ಟಿ ಮುಗಿಸ್ಬೇಕು. ಸೊ ಬೆಳಿಗ್ಗೆಯಿಂದ ಎದ್ದು ಬಿಟ್ಟು 24 ಗಂಟೆ ನಮ್ಮ ಆಲೋಚನೆ ಇದು ಮುಗಿಸ್ಬೇಕು ಮುಗಿಸ್ಬೇಕು ಮುಗಿಸ್ಬೇಕು. ಈ ಬಿಸಿ ಶೆಡ್ಯೂಲ್ ಅಲ್ಲಿ ಬಿಸ್ನೆಸ್ ಆಗಿರ್ಬೋದು, ಯಾವುದು ವಿಷಯ ಆಗಲಿ, ಈಗ ಮಕ್ಕಳಿಗೆ ಮದುವೆ ವಿಷಯ ಆಗಿ ಕೆಲವರು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆಲ್ಲ ಒಟ್ಟಿಗೆ ಬರುವಾಗ ತನಕ ದೇವರಿಗೆ ಸದಾ ಪ್ರಾರ್ಥನೆಯಲ್ಲಿ ನಾವು ಮುಳುಗಿರ್ತೀವಿ. ಆದ್ರೆ ಇದು ಆಯ್ತು, ಇನ್ನೇನು ಈ ಕೆಲಸ ನಾವು ಒಂದು ಮಾಡಿ ಮುಗಿಸ್ಬೇಕು ಅಂತ ಸಿಚುವೇಶನ್ ಬರುವಾಗ ನಾವೇನ್ ಮಾಡ್ತೀವಿ, ಈ ಕಾರ್ಯಗಳಲ್ಲಿ ದೇವರು ಸಹಾಯ ಮಾಡಿದ ಈ ಕಾರ್ಯಗಳ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಒಂದು ಸಮಯ ಆಗಲಿ, ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಹೇಳೋ ಸಮಯ ಆಗಲಿ ನಮಗಿಲ್ಲ. ನಾವು ಕಂಪ್ಲೀಟ್ ಬಿಸಿ ಆಗಿರ್ತೀವಿ. ಕೆಲವೊಂದು ಮಕ್ಕಳಿಗೆ ಕೆಲಸ ಬೇಕು ಅಂತ ಎಷ್ಟೋ ವರ್ಷದಿಂದ ಮಾಡ್ಕೊಳ್ತಾ ಇರ್ತಾರೆ. ಕೆಲಸ ಸಿಕ್ಕಾಯ್ತಾ, ಒಂದು ಭಾನುವಾರ ಸಭೆಗೆ ಬರಲಿಕ್ಕೆ ಒಂದು ಸಮಯ ಇಲ್ಲ. ಯಾಕೆಂದ್ರೆ ಕೆಲಸದಲ್ಲಿ ಬಿಸಿ ಬಿಸಿ ಬಿಸಿ. ಇಲ್ಲಾಂದ್ರೆ ಅಯ್ಯೋ ಶನಿವಾರ ತನಕ ಕೆಲಸ ಮಾಡಿ, ಶುಕ್ರವಾರ ತನಕ ಕೆಲಸ ಮಾಡಿ ಸುಸ್ತಾಗಿ ಹೋಗಿದೆ, ಭಾನುವಾರ ಒಂದು ದಿವಸ ನಿದ್ರೆ ಮಾಡ್ಲಿಕ್ಕೆ ಸಿಗ್ತಾ ಇರೋದು 11:30 12 ಗಂಟೆ ತನಕ ನಿದ್ರೆ ಮಾಡ್ತಾರೆ. ಬೇಕಾಗಿರೋದು ಅಗತ್ಯಗಳೆಲ್ಲ ನಮಗೆ ಸಿಕ್ಕಾದ್ಮೇಲೆ ಮನುಷ್ಯನದೊಂದು ಅದು ವಿಶ್ವಾಸ ಅಂತಲ್ಲ, ಎಲ್ಲ ಮನುಷ್ಯನ ಪ್ರಾಬ್ಲಮ್. ಅವನಿಗೆ ಬೇಕಾಗಿರೋದೆಲ್ಲ ಅವನ ಹತ್ರ ಇರುವಾಗ ಮರಣ ಮಾಡಿದ್ರೆ ಆಯ್ತು. ಒಂದು ಅಲಕ್ಷ್ಯ ಮಾಡುವಂತ ಒಂದು ಕಾರ್ಯ. ಪ್ರೇರೆ, ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿರೋ ಒಂದು ವಿಷಯ ಅಂದ್ರೆ, ದೇವರು ನಮ್ಮ ಮೇಲೆ ಎಷ್ಟು ಅನುಗ್ರಹವನ್ನು ಕೊಡ್ತಾರೋ ಅಷ್ಟು ತೀಕ್ಷ್ಣವಾಗಿ ನಮ್ಮ ಪ್ರಾರ್ಥನಾ ಸಮಯವನ್ನು ನಾವು ದೇವರಿಗೆ ಒಪ್ಪಿಸ್ಬೇಕಾಗುತ್ತೆ. ಏನ್ ಬಿಸಿ ಶೆಡ್ಯೂಲ್ ಆಗಲಿ, ದೇವ್ರ ಮನಸ್ಸು ಮಾಡಿದ್ರೆ 1 ನಿಮಿಷ ಸಾಕು ಈ ಕೆಲಸ ಇಲ್ಲದಲ್ಲೇ ಮನೆಯಲ್ಲಿ ಕೂರ್ಲಿಕ್ಕೆ. ದೇವ್ರ ಮನಸ್ಸು ಮಾಡಿದ್ರೆ 1 ನಿಮಿಷ ಸಾಕು ಆ ಮನೆಯೆಲ್ಲ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಬೇರೆ ಏನೋ ಎಡವಟ್ಟು ಕೆಲಸ ಆಗುತ್ತೆ. ಆ ಮದುವೆ ನಿಂತು ಹೋಗಲಿಕ್ಕೆ ದೇವರಿಗೆ 1 ನಿಮಿಷ ಸಾಕು. ಈ ಹೆದರಿಕೆ, ಭಯಭಕ್ತಿ ಯಾರು ಹೃದಯದಲ್ಲಿ ಇರ್ತಾರೋ ಅವರು ಏನ್ ಕಷ್ಟದಲ್ಲಿ ಇದ್ರು, ಎಷ್ಟು ಒಳ್ಳೆ ಸಮಯದಲ್ಲಿ ಇದ್ರು ಕೂಡ ದೇವರಿಗೆ ಕೊಡುವಂತ ಪ್ರಾರ್ಥನೆ, ನಾನು ಹೇಳಿದಲ್ಲ ಕಮ್ಯುನಿಕೇಶನ್. ಈಗ ಕೆಲವೊಂದು ಕಂಪನಿಗಳಲ್ಲಿ ಎಂಪ್ಲಾಯೀಸ್ ಏನ್ ಮಾಡಬೇಕು, ಮ್ಯಾನೇಜರಿಗೆ ಇಲ್ಲ ಸೂಪರ್ವೈಸರ್ ರಿಪೋರ್ಟ್ ಕೊಡ್ಬೇಕು, ಆ ಸೂಪರ್ವೈಸರ್ ಮ್ಯಾನೇಜರ್ ರಿಪೋರ್ಟ್ ಕೊಡ್ಬೇಕು, ಮ್ಯಾನೇಜರು ಈ ಜನರಲ್ ಮ್ಯಾನೇಜರ್ ರಿಪೋರ್ಟ್ ಕೊಡ್ಬೇಕು. ಇಲ್ಲಿ ನಮಗೆ ಹಂಗೆಲ್ಲ, ನಮ್ದು ರಿಪೋರ್ಟ್ ಏನಿದ್ರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ದೇವರಿಗೆ ನೇರವಾಗಿ ನಾವು ಕಮ್ಯುನಿಕೇಶನ್. ಇದೊಂದು ದಿವಸ ಮಿಸ್ ಆಗಿದ್ರೆ ಏನಾಗುತ್ತೆ ಅಂತ ಗೊತ್ತಾ, ಇದು ಯಾಕೋ ಇವತ್ತು ನನಗೇನು ಹೇಳಲಿಲ್ಲ, ಇಷ್ಟೆಲ್ಲ ನಾನು ಮಾಡಿದ್ರೆ ಅಷ್ಟೆಲ್ಲ ಕೆಲಸ ಮಾಡ್ತಾರೆ ನಾನು ನೋಡಿದ್ರಲ್ಲ, 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು. ನೋಡಿ, ನಾನು ಕೊಟ್ಟಿರೋದು ಕೃಪಾವರದಿಂದ ವರಗಳೆಲ್ಲ ಹೊಂದಿ ಇವತ್ತು ನೋಡಿ ನನ್ನ ಕಡೆ ಅವನು ತಿರುಗಿನ ನೋಡ್ತಾ ಇಲ್ಲ, ಅವನು ಅದರಲ್ಲಿ ಫುಲ್ ಬಿಸಿ ಆಗ್ಬಿಟ್ಟಿದ್ದಾನೆ. ದೇವರಿಗೆ ಅವಾಗ ಒಂದು ಅನ್ಸೆ, ಇವನಿಷ್ಟು ಬಿಸಿ ಆಗಿರೋ ಕಾರಣ ಏನು ಹೇಳಿ, ನಾನು ಇವನಿಗೆ ಕೊಟ್ಟಿರೋದ್ರಿಂದ ಅನುಗ್ರಹಗಳು, ಉಪಕಾರಗಳು ನಾನು ಇವನ ಮೇಲೆ ತೋರಿಸಿ ಅಂತ ಕರುಣೆ ಇದೆ, ಇದಕ್ಕೆ ಇವನಿಷ್ಟು ಬಿಸಿ. ಒಂದು ಕೆಲಸ ಮಾಡೋಣ, ಅಲ್ಲಿ 1-2 ವಾಪಸ್ ತಗೊಳ್ಳೋಣ. ದೇವರು ಈ ರೀತಿಯಲ್ಲಿ ಯೋಜನೆ ಮಾಡಿದ್ರೆ ಪ್ರಿಯರು, ನಾವು ಇವತ್ತು ಬದುಕ್ತಾ ಇರ್ಲಿಲ್ಲ, ಸಮಾಧಾನ ಸಂತೋಷ ನಮ್ಮ ಜೀವನದಲ್ಲಿ ಇರ್ತಾ ಇರ್ಲಿಲ್ಲ. ಇಲ್ಲಿ ನೋಡಿ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ, ಅಂದ್ರೆ ಕಷ್ಟ ದುರಿದಗಳಿರುವನಿದ್ದಾನೋ, ಏನ್ ಮಾಡ್ಬೇಕಂತ ಹೇಳಿ, ದೇವರಿಗೆ ಪ್ರಾರ್ಥನೆ ಮಾಡಿ ಅಂತ. 15ನೇ ವಾಕ್ಯ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವನು, ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವನಾಗಿದ್ರೆ ಅದು ಪರಿಹಾರವಾಗುವುದು. ಎಷ್ಟು ಸುಂದರವಾಗಿ ಹೇಳಿದ ನೋಡಿ. ನಂಬಿಕೆಯಿಂದ, ಇಂಪಾರ್ಟೆಂಟ್ ಇಲ್ಲಿ ಫಸ್ಟ್ ಪಾಯಿಂಟ್ ನಮ್ಗೆ ಏನಿತ್ತು, ದೇವರ ಮೇಲೆ ಇರದ ನಂಬಿಕೆ, ವಿಶ್ವಾಸ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು, ಈ ನಂಬಿಕೆ ಏನಂತ ಹೇಳಿ ದೇವರ ವಾಕ್ಯದಲ್ಲಿ ಇದೆ. ಈ ನಂಬಿಕೆಯನ್ನು ಪ್ರಾರ್ಥನೆ ಮಾಡುವಾಗ ಯಾವ ನಂಬಿಕೆ ಅಂತ ಬರ್ತಾ ಇದೆ ನೋಡಿ.
ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವವನು. ಎಷ್ಟೋ ಜನಗಳಿಗೋಸ್ಕರ ನಮ್ಮ ಪ್ರಾರ್ಥನಾ ಸಮಯದಲ್ಲಿ ಹುಷಾರಿಲ್ಲದಲ್ಲಿಗೋಸ್ಕರ, ಇವನ್ ಸುಸನ್ ಆಂಟಿಗೋಸ್ಕರ, ಬ್ರದರ್ಗೋಸ್ಕರ, ಎಷ್ಟೋ ಜನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಪ್ರಿಯರೇ, ಇಲ್ಲಿ ಹೇಳುವುದು ಏನಂತ ಹೇಳಿದ್ರೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ. ನನ್ನ ಈ ಪ್ರಾರ್ಥನೆಗೆ ಫಲ ಸಿಕ್ಕುತ್ತೆ ಅಂತ ನಂಬಿಕೆಯಿಂದ ಮಾಡೋದು. ಅದನ್ನ ನಮಗೆ ಬೇಕೇ ಬೇಕು ಅಂತ ದೇವರ ಮುಂದೆ ಕಣ್ಣೀರಿಟ್ಟು ದೇವರಿಗೆ ಕೇಳುವಾಗ ಆ ಒಂದು ವಿಷಯದಲ್ಲಿ ದೇವರು ಖಂಡಿತವಾಗಲೂ ನನಗೆ ಕೊಡ್ತಾರೆ. ಬೇರೆ ಯಾರೋ ಹತ್ರ ಹೋಗಿ ಏನೋ ಅಕ್ಕಪಕ್ಕದ ಮನೆಯಲ್ಲಿ ಇಲ್ಲಾಂದ್ರೆ ಬೇರೆ ಯಾರಿಗೂ ಹೋಗಿ ಕಣ್ಣೀರಿಟ್ಟು ನನ್ನ ಸಂಗಡಗಳಿಗೆ ಹೇಳ್ತಾ ಇರೋದಲ್ಲ. ದೇವರ ಹತ್ರ ಪ್ರಾರ್ಥನೆ ಮಾಡೋ ವಿಷಯ. ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ನಮಗೆ ಖಂಡಿತವಾಗಲೂ ಸಿಕ್ಕುತ್ತೆ. ನಮ್ಮ ಮನೆಯಲ್ಲಿ ಆಗ್ಬೋದು, ನಮ್ಮ ಊರಲ್ಲಿ ಆಗ್ಬೋದು, ಎಲ್ಲಾದ್ರೂ ಆಗಲಿ, ಒಬ್ರ ಹತ್ರ ನಾವು ಹೋಗಿ ಒಂದು ಸಾಲ ಬೇಕು, ಖಂಡಿತವಾಗಲೂ ಅವ್ರು ಕೊಡ್ತಾರೋ ಇಲ್ಲದ ಏನ್ ನಂಬಿಕೆ ಇರಲ್ಲ. ಬಟ್ ಒಂದು ನಂಬಿಕೆ ನಮ್ಮ ಹತ್ರ ಇರುತ್ತೆ. ಏನ್ ಗೊತ್ತಾ? ಈ ಹೊರಡೋದಕ್ಕಿಂತ ಮುಂಚೆ ದೇವರಿಗೆ ಈ ವಿಷಯವನ್ನು ಒಪ್ಪಿಸಿ ಹೊರಟ್ರೆ, ಒಂದು ವೇಳೆ ಅವ್ರ ಮನಸ್ಸಿಲ್ಲಾದ್ರೂ ಕೂಡ ದೇವರು ಆ ಕಾರ್ಯದಲ್ಲಿ ನನಗೋಸ್ಕರ ಮಾಡಿದ. ಇದು ನಂಬಿಕೆ. ಇಲ್ಲಿ ನೋಡಿ, ರೋಗಿಯನ್ನು, ಅಂದ್ರೆ ರೋಗಿ ಅಂತ ಹೇಳುವಾಗ ಏನು ಹೇಳಿ, ಎಲ್ಲಾ ಬಲಹೀನತೆಯಲ್ಲಿನೂ ರೋಗಿಯನ್ನು ನಾವು ಏನ್ ಮಾಡ್ಬೇಕಾಗತ್ತೆ? ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕಾಗತ್ತೆ. ತುಂಬಾ ಸೂಕ್ಷ್ಮವಾಗಿ ಕಾರ್ಯಗಳೆಲ್ಲ ಮಾಡಿ ಅವರಿಗೆ ಮನಸ್ಸಿಗೆ ಯಾವ ರೀತಿಯಲ್ಲಿನೂ ನೋವು ಕೊಡದಲ್ಲಿ ಅವ್ರನ್ನ ಅಷ್ಟು ಇದಾಗಿ ನಾವು ನೋಡುವಂತ ಕಾರ್ಯ. ಈ ರೋಗಿಯನ್ನು ಯಾರ ಜೊತೆಯಲ್ಲಿ ಇರ್ತಾರ ಅವರು. ಅದೇ ರೀತಿಯಲ್ಲಿ ಹೇಳ್ತಾರೆ, ನಂಬಿಕೆಯಿಂದ ಪ್ರಾರ್ಥನೆ ನೀವು ಮಾಡಿದ್ರೆ ಆ ರೋಗಿಯನ್ನು ರಕ್ಷಿಸೋದು. ಅದೇ ರೀತಿಯಲ್ಲಿ ಕರ್ತನು ಅವನನ್ನು ಎಬ್ಬಿಸೋನು. ಯಾರನ್ನೇ? ಈ ರೋಗಿಯನ್ನೇ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಇದೆ, ಮತ್ತು ಪಾಪ ಮಾಡಿದವನಾಗಿದ್ದರೆ ಅವನಿಗತ್ತಿರಂದ ಈ ರೋಗಾವಸ್ಥೆಗೆ ಕಾರಣ ಅವನ್ ಮಾಡಿದಂತ ಪಾಪವಾದ್ರೆ, ಅವನ್ ತಪ್ಪು ಮಾಡಿದ್ರೆ, ಇಲ್ಲಿ ನೋಡಿ, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವಂಥದ್ದು. ಮಾಡ್ತಾ ಇರೋದು ಕೆಲಸ ಏನ್ ಹೇಳಿ? ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರೋದು. ಬೇರೆ ದೊಡ್ಡದಾಗಿ ಏನಿಲ್ಲ. ದೇವರು ನನಗಿದು ಕೊಟ್ಟೇ ಕೊಡ್ತಾರೆ ಎಂದ ಪೂರ್ಣ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಏನೇನು ವಿಷಯ ಆಯ್ತು? ಒಂದು, ಅವನ ರೋಗಾವಸ್ಥೆ ಚೇಂಜ್ ಆಯ್ತು. ಎರಡನೇದಾಗಿ ಕರ್ತನವನ್ನೇ ಆರೋಗ್ಯವನ್ನು ಕೊಟ್ಟು ಅವನ್ನೇ ಎಬ್ಬಿಸಿ, ಕೈ ಹಿಡಿದು ಎಬ್ಬಿಸುವಂದ ನೋಡಿಲಿ, ಎಬ್ಬಿಸುವನು. ಮತ್ತು ಪಾಪ ಮಾಡಿದವನಾದ್ರೆ ಅದನ್ನು ಕ್ಷಮಿಸಿ ದೇವರು ಪರಿಹಾರವನ್ನು ಕೊಡುವಂಥದ್ದು. ಏನ್ ಮಾಡ್ಬೇಕು? ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. 16ನೇ ವಾಕ್ಯ, ಯಾಕೋಬ 5ನೇ ಅಧ್ಯಾಯ 16ನೇ ವಾಕ್ಯ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ನೋಡಿ, ಇಲ್ಲಿ ಸುಂದರವಾಗಿ ಹೇಳುವಂತ ಕಾರ್ಯ ಏನಂತ ಹೇಳಿದ್ರೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ. ಸಾಧಾರಣ ಒಂದು ಆಸೆ ಇಲ್ಲ, ಸಾಧಾರಣ ಒಂದು ಆಸಕ್ತಿ ಅಲ್ಲ ಹೇಳ್ತಾ ಇರೋದು. ಆ ನೀತಿವಂತನಾಗಿರುವಂತ ವ್ಯಕ್ತಿ ಅವನಿಗೋಸ್ಕರವಾಗಿರ್ಲಿ, ಅವನ ಕುಟುಂಬದಲ್ಲಿರೋರಿಗೋಸ್ಕರ ಆಗಿರ್ಲಿ, ಸಭೆಯಲ್ಲಿರೋರಿಗೋಸ್ಕರವಾಗಿರ್ಲಿ, ಅವನ್ ಪ್ರಾರ್ಥನೆ ಹೆಂಗ್ ಪ್ರಾರ್ಥನೆ ಮಾಡ್ತಾರೋ ಅತ್ಯಾಸಕ್ತಿಯಿಂದ, ದೇವರೇ ನನಗಿದು ಬೇಕೇ ಬೇಕು, ದೇವರೇ ನೀನು ನನಗೆ ಕೊಡ್ಲೇಬೇಕು. ಅದಕ್ಕೆ ನಾನಿಲ್ಲಿ ನೋಡಿ ಮಂಡಿಕಾಲೂರಿ ಕಣ್ಣೀರಿಟ್ಟು ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಬ್ಬ ಹೃದಯ, ನಾನು ಹೇಳ್ತಾ ಇರೋದು ಈ ಮಂಡಿಕಾಲೂರಿ ಕಣ್ಣೀರು ಅಂದ್ರೆ ಆ ಮನಸ್ಥಿತಿಯನ್ನು ಅತ್ಯಾಸಕ್ತಿಯಿಂದ. ಈ ದೇವರೇ ಯಾವಾಗಲೂ ಆಸೆ ಪಡ್ತಾರೆ ಏನ್ ಗೊತ್ತಾ? ನನ್ನ ಮಕ್ಕಳು, ವಿಶ್ವಾಸಿಗಳು, ಈ ನಮ್ಮ ಮನೆಯಲ್ಲೆಲ್ಲ ಸಣ್ಣ ಮಕ್ಕಳು ಇರ್ತಾರಲ್ಲ, ಈ 2 ವಯಸ್ಸು 2.5 ವಯಸ್ಸಂತ ಮಕ್ಕಳು, ಈ ಮಕ್ಕಳಿಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರು ಒಂದ್ ಸರಿ ಹೇಳ್ತಾರೆ, 2ನೇ ಸರಿ ಹೇಳ್ತಾರೆ, 3ನೇ ಸರಿ ಸ್ವಲ್ಪ ಇದು ಮಾಡ್ತಾರೆ, 4ನೇ ಸರಿ ಏನ್ ಮಾಡ್ತಾರೆ? ಅಳ್ಲಿಕ್ಕೆ ಶುರು ಮಾಡ್ತಾರೆ. ಅದು ಅವರಿಗೆ ಸಿಕ್ಕಂಗ ಅಣುಮಿಲ್ಸಲ್ಲ. ಇವೆಲ್ಲ ನೋಡಿದ್ರ ಪ್ರಿಯರೇ, ದೇವರ ಮುಂದೇನು ಪ್ರಾರ್ಥನೆ ಮಾಡುವಾಗ ನಮ್ಮಲ್ಲಿ ಇರಬೇಕಾಗಿರೋದೊಂದು ಗುಣವಿಶೇಷ ಏನಂತ ಹೇಳಿದ್ರೆ, ಈ ಅತ್ಯಾಸಕ್ತಿ. ಯಾರ್ದ ಅತ್ಯಾಸಕ್ತಿ? ನೋಡಿ, ನೀತಿವಂತನ ಅತ್ಯಾಸಕ್ತಿ. ಹಂಗಿರುವಾಗ ಈ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಯಾರಾಗಿರ್ಬೇಕು ಹೇಳಿ? ನೀತಿವಂತನಾಗಿರ್ಬೇಕು,
ದೇವರಿಂದ ಅದು ಸಿಕ್ಕ ತಂಗ ಆ ಪ್ರಾರ್ಥನೆಯಲ್ಲಿ ಏನಿದು ಅಲ್ಲಿ ತಂಗ ಈ ಪ್ರಾರ್ಥನೆಯನ್ನು ನಿಲ್ಲಿಸೋದು ಇಲ್ಲ, ಅಳುವನ್ನು ನಿಲ್ಲಿಸೋದಿಲ್ಲ. ಹೃದಯದಲ್ಲಿ ಸದಾ ಸಮಯವನ್ನು ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಸಿಕ್ಕ ತಂಗ, ಕಣ್ಣಲ್ಲಿ ಒಂದು ವೇಳೆ ನೀರು ಬರಲಿಲ್ಲ ಆದ್ರೂ ಕೂಡ ಹೃದಯದಲ್ಲಿ ಅಳುತ್ತ ಆ ಭಾವನೆಯಲ್ಲಿ ದೇವರಿಗೆ ನಮ್ಮ ಪ್ರಾರ್ಥನೆ ಕೊಡುವಾಗ ಇಲ್ಲಿ ನೋಡಿ, ಹೀಗಿರಲು ನೀವು ಸ್ವಸ್ಥವಾಗಬೇಕಾಗಿದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರಿಗೆ ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನಾವು ಸಭೆಗಳಲ್ಲಿ ಕೆಲವೊಂದು ಕೂಟಗಳಲ್ಲಿ ನಾವು ನೋಡ್ತೀವಿ, ಒಂದು 5-6 ಜನ ಒಟ್ಟಿಗೆ ನಿಂಗೆ ಕೂತ್ಬಿಟ್ಟು ಚೇರ್ ಹಾಕಿಬಿಟ್ಟು ಒಂದೊಂದು ವಿಷಯದಲ್ಲಿ ಒಬ್ಬರೊಬ್ಬರಿಗೋಸ್ಕರ ಅಲ್ಲಿ 8 ಜನನು ಪ್ರಾರ್ಥನೆ, ಆದರೆ 8 ಜನ ಹತ್ರ ಸುಮಾರು ಕಡೆ ನಾವು ಕೂಟಗಳೆಲ್ಲ ನೋಡಿರ್ತೀವಿ. ಏನಕ್ಕೆ ಹೇಳಿ, ಈ ಒಬ್ಬರಿಗೊಬ್ಬರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಅಲ್ಲಿ ಒಂದು ಆಸಕ್ತಿ, ಅತ್ಯಾಸಕ್ತಿಯನ್ನು, ನಮ್ಮ ಹೃದಯದ ವಿಶಾಲತೆಯನ್ನು, ಅದೇ ರೀತಿಯಾಗಿ ನಮ್ಮ ನೀತಿತನವನ್ನು ಪ್ರಕಟಿಸಬೇಕಾಗುತ್ತೆ. ನೋಡಿ, ಅದಕ್ಕೆ ಹೇಳ್ತಾ ಇರೋದು ಪ್ರಾರ್ಥನೆ ಮಾಡುವಾಗ ಏನಾಗಿರ್ಬೇಕು, ನಮ್ಮ ಹೃದಯವನ್ನು ಶುದ್ಧವಾಗಿರ್ಬೇಕು. ನಮ್ಮ ಹೃದಯದಲ್ಲಿ ಬೇರೆ ಬೇರೆ ಆಲೋಚನೆಗಳಿರಬಾರ್ದು. ಅದೇ 5ನೇ ಅಧ್ಯಾಯ, ಯಾಕೋಬ 5ನೇ ಅಧ್ಯಾಯ 17ನೇ ವಾಕ್ಯ. ಎಲೀಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ನೋಡಿ ಇಲ್ಲಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಒಂದು ಕಂಪ್ಯಾರಿಸನ್ ಹೇಳ್ತಾ ಇರೋದು. ಪ್ರಿಯರೇ, ಬೇರೆ ಯಾರಿಗೇನೆಲ್ಲ ಹೇಳ್ತಾರ, ನನ್ನನ್ನು ನಿಮ್ಮನ್ನು ನೋಡಿ ಇವತ್ತು ಈ ದೇವರ ವಾಕ್ಯ ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ಏಲಿಯನ್ನು ನಮ್ಮಂತ, ಅಂದ್ರೆ ಇಲ್ಲಿ ಇಷ್ಟು ಜನ ಸೇರಿದಾರಲ್ಲ, ಇದೇ ಮನುಷ್ಯರ ತರ ನಮ್ಮಲ್ಲಿ ಏನಿದೆ ಹೇಳಿ, ನಂಬಿಕೆ ಇದೆ, ವಿಶ್ವಾಸ ಇದೆ, ದೇವರ ಮೇಲೆ ಆಸಕ್ತಿ ಇದೆ. ಇದೆಲ್ಲ ಆಗಿ ನಾವಿಲ್ಲಿ ಕೂತಿರೋದು. ಇಲ್ಲಿ ಕೂತಿರುವಾಗ ಆ ನಮ್ಮಂದ ಏಲಿಯನ್ನು, ನಮ್ಮಂದ ಸ್ವಭಾವ, ನಮ್ಮ ಸ್ವಭಾವ ಏನಂತ ನಮ್ಗೆಲ್ಲರಿಗೂ ಗೊತ್ತಿರೋದು ವಿಷಯ, ಸ್ವಭಾವ ಉಳ್ಳವನಾಗಿ ಇದ್ದನು. ಅವನು ಮಳೆ ಬರಬಾರದು ಅಂತ ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳು, 3.5 ವರ್ಷ ಮಳೆ ಬೀಳಲಿಲ್ಲ. ನೋಡಿ, ಏಲಿಯನ ಪ್ರಾರ್ಥನೆ ಎಷ್ಟು ಸ್ಟ್ರಾಂಗ್ ಆಗಿತ್ತು. ಇಲ್ಲಿ 2 ವಿಷಯ ಅದಾಗಿದೆ ಅಂತ ಹೇಳುವಾಗ ನಾನು ಆಗಲೇ ಓದಿರೋದಂತ 2 ವಿಷಯಗಳಲ್ಲಿ ಬಂದಿದೆ. ಒಂದು, ಏಲಿಯನು ನೀತಿವಂತನಾಗಿತ್ತು. 2ನೇದಾಗಿ ಅತ್ಯಾಸಕ್ತಿ ಉಳ್ಳವನಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದೆ. 18ನೇ ವಾಕ್ಯ ನೋಡಿ, ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿ ಬೆಳೆಯಿತು. ಅಲ್ಲಿ ಆ ಏಲಿಯನ ಪ್ರಾರ್ಥನೆ ಆವಾಗ ಎಷ್ಟು ಶಕ್ತಿ ಆಯ್ತು. ನಮ್ಮಂತ ಮನುಷ್ಯನು, ದೇವರ ವಾಕ್ಯ ಹೇಳ್ತಾ, ನಮ್ಮಂತ ಮನುಷ್ಯನು, ನಮ್ಮಂತ ಸ್ವಭಾವ ಇರುವಂತ ಮನುಷ್ಯನು ಆ ವ್ಯಕ್ತಿಯಲ್ಲಿ ದೇವರ ಕಾರ್ಯವನ್ನು ಯಾವ ರೀತಿಯಲ್ಲಿ ಪ್ರಕಟವಾಯಿತು, ಯಾವ ರೀತಿಯಲ್ಲಿ ಭೂಮಿಯಲ್ಲಿ ಅದು ಫಲ ಕೊಡುವಂಥದ್ದಾಯಿತು. ಇವತ್ತು ನಮ್ಮಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿರೋದು ವಿಷಯ, ದೇವರೇ, ಏಲಿನ ನಿನ್ನಷ್ಟು ಚೆನ್ನಾಗಿ, ಅದೇ ರೀತಿ ಎಷ್ಟೋ ಪ್ರವಾದಿಗಳು ಎಷ್ಟು ಚೆನ್ನಾಗಿ ಅವರು ಪ್ರಾರ್ಥನೆಗಳಿಗೆ ಹೇಳ್ತಾ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಮನುಷ್ಯ ಪಾಪಾಂತಕಾರದಲ್ಲಿರೋ ಮನುಷ್ಯರನ್ನೇ ತಿರುಗಿ ಕರ್ಕೊಂಬರ್ಲಿಕ್ಕೋಸ್ಕರ ಎಂತೆಂಥ ಕಾರ್ಯ ಮಾಡಿದೆ. ಆದ್ರೆ ಇವತ್ತು ಅದೇ ಸ್ವಭಾವವುಳ್ಳ ಮನುಷ್ಯನ ದೇವರ ಮೇಲೆತ್ತಿ ಆ ರೀತಿಯಲ್ಲಿ ಅವ್ರನ್ನ ಬೆಳೆಸಿ ಆ ರೀತಿಯಲ್ಲಿ ಉಪಯೋಗ ಪಡಿಸುವಾಗ ಇವತ್ತು ನಮ್ಮ ಉಪಯೋಗ ಏನು, ದೇವರ ಕೈಯಲ್ಲಿ ನಮ್ಮ ಪ್ರಯೋಜನ ಏನಿದೆ, ನಮ್ಮಿಂದ ದೇವರ ಕಾರ್ಯದಲ್ಲಿ ಏನ್ ಪ್ರಯೋಜನ ಆಗ್ತಾ ಇದೆ, ಆಲೋಚನೆ ಮಾಡಬೇಕಾಗಿರೋದು. ಇಲ್ಲಿ ಪ್ರಾರ್ಥನೆ ಮಾಡುವಂತ ವಿಷಯದಲ್ಲಿ ನಾವು ಮಾಡಬೇಕಾದ್ರೆ ಒಂದು, ನೀತಿವಂತತನ ನಮ್ಮಲ್ಲಿರಬೇಕು, ಅತ್ಯಾಸಕ್ತಿ ಉಳ್ಳ ವ್ಯಕ್ತಿಗಳಾಗಿರ್ಬೇಕು. ಇಲ್ಲಿ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಾಕ್ಯ, ನಿಮ್ಗೆ ಎಲ್ಲರಿಗೇನು ಗೊತ್ತಿರೋದಂತ ವಾಕ್ಯ ಇದು. ನೀವು ನಂಬಿಕೊಂಡು ಪ್ರಾರ್ಥನೆ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಅದನ್ನೆಲ್ಲ ಹೊಂದುವಿರಿ. ಏನಿರ್ಬೇಕಿತ್ತು, ಆಗಲೇ ನಾವು ನೋಡಿದ ಹಾಗೆ
15ನೇ ವಾಕ್ಯದಲ್ಲಿ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ. ಇಲ್ಲಿ ನೋಡಿ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ. ಹಂಗಾದ್ರೆ ನಮ್ಮ ಪ್ರಾರ್ಥನೆಗೆ ಇನ್ನು ಫಲ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಏನೋ ಒಂದು ಕೊರತೆ ಇರುತ್ತೆ. ಮೊದಲನೇದಾಗಿ ಆ ಕೊರತೆಯನ್ನು ನಾವು ಅದಕ್ಕೆ ಪರಿಹಾರ ಏನಿದೆ ಅದು ಕಂಡುಹಿಡಿಬೇಕು. ಇಲ್ಲಿ 1 ಯೋಹಾನನು 3ನೇ ಅಧ್ಯಾಯ 22ನೇ ವಾಕ್ಯ. 1 ಯೋಹಾನನು 3ನೇ ಅಧ್ಯಾಯ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಏನು ಬೇಡಿಕೊಂಡಿದ್ರು ಸಿಕ್ಕುತ್ತೆ, 100%. ಏನು ಬೇಡಿಕೊಂಡ್ರು ಸಿಕ್ಕುತ್ತೆ. ಬಟ್ ಅದಕ್ಕೆ ಏನಿರ್ಬೇಕು ಹೇಳಿ? ಮತ್ತೆ ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು. ಪ್ರಿಯರೇ, ಇದೇನೆ ಆಗಲೇ ಹೇಳಿರೋದೊಂದು ವಿಷಯ. ನೀತಿವಂತನಾಗಿ ಪ್ರಾರ್ಥಿಸುವ ವ್ಯಕ್ತಿಗೆ ಸಿಗುತ್ತೆ. ಇಲ್ಲಿ ನೋಡಿ, ದೇವರ ದಾರಿಯಲ್ಲಿ ನಾವು ನಡೀಬೇಕು, ದೇವರ ಆಜ್ಞೆಗಳನ್ನು ಕೈಕೊಂಡು. ನಾವೆಲ್ಲ ದೇವರ ಆಜ್ಞೆ, ದೇವ್ರು ಹಿಂಗೆ ಹೇಳಿದ್ರೆ ಹಂಗೆ ಹೇಳಿದ್ರೆ, ಹಿಂಗ್ ಮಾಡ್ಬಾರ್ದು ಹಂಗ್ ಮಾಡುವರು ಅಂದೆಲ್ಲ ದೇವರ ಮುಂದೆ, ಇಲ್ಲಾಂದ್ರೆ ಸಭಾ ಮುಂದೆ, ಕುಟುಂಬದಲ್ಲಿ, ಪ್ರಾರ್ಥನೆಗಳಲ್ಲಿ ಎಲ್ಲ ನಾವು ಹೇಳ್ತೀವಿ. ಆದ್ರೆ ನಡೀತಾರ ದಾರಿ ಇದೆಯಲ್ಲ, ಇದು ಪರಿಶೋಧಿಸಬೇಕಾಗಿರೋದನ್ನು. ದೇವರು ಹೇಳಿದಂತ ಆಜ್ಞೆಗಳನ್ನು ಕೈಕೊಂಡಿದ್ದೀನಿ, ಹೌದು, ದೇವರು ಏನೇನು ಮಾಡಿದೆ ಎಲ್ಲ ನನಗೆ ತಿಳುವಳಿಕಿದೆ. ಆದ್ರೆ ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀರಾ ಅಂತ ನಮ್ಮನ್ನ ಪ್ರಶ್ನೆ ಮಾಡಬೇಕು. ನಾನು ಹೇಳಿದಲ್ಲ, ಈ ಪರಿಹಾರ ಅಂತ ಇರೋದಿದೆಯಲ್ಲ, ನಮ್ಮಲ್ಲಿ ಏನೋ ಒಂದು ಕೊರತೆ, ನಮ್ಮ ಪ್ರಾರ್ಥನೆಗಳು ದೇವರಿಂದ ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಕೊರತೆ ಇರುತ್ತೆ. ಆ ಕೊರತೆ ಏನಂತ ತಿಳ್ಕೊಂಡು, ಅದೊಂದು ವೇಳೆ ಪಾಪ ಇರ್ಬೋದು, ಮಾಡುವಂತ ಕಾರ್ಯ ಇರ್ಬೋದು, ಮನಸ್ಸಲ್ಲಿ ಆಲೋಚನೆ ಮಾಡುವಂತ ವಿಷಯಗಳಿರ್ಬೋದು, ಶರೀರದಿಂದಾಗ್ಲಿ ಆತ್ಮದಿಂದಾಗ್ಲಿ ಆಲೋಚನೆಯಿಂದಾಗ್ಲಿ ಮಾಡುವಂತ ಕಾರ್ಯಗಳಿರ್ಬೋದು. ಅದು ಏನಂತ ತಿಳಿದವರಾಗಿ ದೇವರ ಆಜ್ಞಾನುಸಾರಿಯಾಗಿ ನಡೆಯುವಾಗ ಏನಂತ, ಏನು ಬೇಡಿಕೊಂಡ್ರು ಆತನಿಂದ ಒಂದು. ಇದೇನೆ ಎಲ್ಲಿನ ಮಾಡೋದು. 3.5 ವರ್ಷ ಭೂಮಿಯಲ್ಲಿ ಮಳೆ ಬೇಡ ಅಂತ ಹೇಳುವಾಗ ಆ ಪ್ರಾರ್ಥನೆ ಯಾಕೆ ದೇವರು ಒಪ್ಪಿ ಇರೋದು? ದೇವರು ಇವತ್ತು ನೀರಿಲ್ಲದಲ್ಲಿ ಏನೇನು ಕಿತಾಪತಿ ಆಗುತ್ತೆ, ಎಷ್ಟೆಷ್ಟು ಸಾವಾಗುತ್ತೆ, ಎಷ್ಟೆಷ್ಟು ದೂರದ, ಎಷ್ಟೆಷ್ಟು ಕಷ್ಟಗಳು ಬರುತ್ತೆ, ಎಲ್ಲ ದೇವರಿಗೆ ಗೊತ್ತಿರುತ್ತೆ. ಆದ್ರೂ ಏಲಿಯನ ಪ್ರಾರ್ಥನೆಯಲ್ಲಿ ಒಂದು ಒಳ್ಳೆ ಉದ್ದೇಶ ಇತ್ತು. ಪ್ರಿಯರೇ, ಇವತ್ತು ನಮ್ಮ ಪ್ರಾರ್ಥನೆಯ ಆ ಉದ್ದೇಶ ಶುದ್ಧಿ ನೋಡುವಂತ ದೇವರು. ಇಲ್ಲಿ ನೋಡಿ, 1 ಯೋಹಾನು 5ನೇ ಅಧ್ಯಾಯ 14 ಮತ್ತೆ 15. 1 ಯೋಹಾನನು 5ನೇ ಅಧ್ಯಾಯ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. 15. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ನೋಡಿ, ಇಲ್ಲಿ ವಿಶ್ವಾಸಿಗಳಿಗೆ ಗೊತ್ತಿರೋಂಥ ವಿಷಯ ಇದು, ಅನ್ಯ ಜನಾಂಗಕ್ಕಲ್ಲ, ವಿಶ್ವಾಸಿಗಳಿಗೆ ಗೊತ್ತಿದೆ. ಏನಂತ ಹೇಳಿ? ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ. ಇಲ್ಲಿ ಒಂದು ವಿಷಯ ಬರುತ್ತೆ, ನಮ್ಮ ಬೇಡಿಕೆಗಳು, ಇಲ್ಲದ ನಮ್ಮ ಪ್ರಾರ್ಥನೆಗಳು, ದೇವರ ಹತ್ರ ನಾವು ಹೇಳುವಂತ ಡಿಮ್ಯಾಂಡ್ ಇದೆಯಲ್ಲ, ಇದೆಲ್ಲವನ್ನು ಯಾರ ಚಿತ್ತಾನುಸಾರವಾಗಿ? ದೇವರ ಚಿತ್ತಾನುಸಾರ. ಇನ್ನೊಬ್ಬರಿಗೆ ಕೆಟ್ಟದಾಗಬೇಕು, ಅವನ್ ಮನೆ ಕಟ್ಟಂಗಿಲ್ಲ, ಅವನಿಗೆ ಒಳ್ಳೇದಾಗಬಾರ್ದು, ಅವನ ಮನೆಯ ಕೆಲಸ ಸಿಕ್ಕಬಾರ್ದು, ಇದಲ್ಲ. ಎಲ್ಲರಿಗೇನು ಒಳ್ಳೆಯದು ಅನ್ನ ಬಯಸುವಂತ ದೇವರನ್ನ ನಂಬಿರುವ ವಿಶ್ವಾಸಿಗಳಾಗಿರುವ ನಾವು ಇನ್ನೆಲ್ಲರಿಗೇನು ಒಳ್ಳೆಯದನ್ನ ಬಯಸ್ಬೇಕು. ಇಲ್ಲಿ ನೋಡಿ, ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದ್ರೂ ಬೇಡಿಕೊಂಡ್ರೆ ಆತರ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯ. ಇದೇನೆ ಹೇಳಿದೆ ಅತ್ಯಾಸಕ್ತಿ ಅಂತ ಹೇಳ್ತಾ ಇದೆಯಲ್ಲ, ಈ ಧೈರ್ಯದನ್ನೇ ಅತ್ಯಾಸಕ್ತಿ ಅಂತ ಪ್ರಾರ್ಥನೆ ಮಾಡುವಾಗಿರೋದ್ರಿಂದ ಈ ಧೈರ್ಯ ಖಂಡಿತವಾಗಲು ಅವನು ಕೇಳುತ್ತಾನೆಂದ ಧೈರ್ಯವು. 15ನೇ ವಾಕ್ಯದಲ್ಲಿ ಬರುವಾಗ ನಾವು ಏನು ಬೇಡ್ಕೊಂಡ್ರು ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ರೆ, ನಾವು ಬೇಡಿದ್ದವುಗಳು ಆತನಿಂದ, ಆ ವಿಷಯ ನಮಗೆ ಗೊತ್ತಿದೆ.
ದೇವರ ಹತ್ರ ಬೇಡಿಕೊಂಡ್ರೆ ಎಲ್ಲವನ್ನು ನಮಗೆ ಸಿಕ್ಕುತ್ತೆ ಅಂತ ಅದು ನಮಗೆ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24, 25, 26. ಆದ ಕಾರಣ ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಇಲ್ಲಿ ನೋಡುವಂತ ವಿಷಯ ಇದು ನಮ್ಮೊಳಗೆ ಆಗುವಂತ ಚಿಂತೆ, ನಮ್ಮೊಳಗೆ ಆಗುವಂತ ಶುದ್ಧ, ನಮ್ಮ ಹೃದಯವನ್ನು ಆಲೋಚನೆಗಳು ಶುದ್ಧ ಮಾಡುವಂತ ಕಾರ್ಯ ಅದೇ ರೀತಿಯಲ್ಲಿ ನಮ್ಮ ಕೈಯಲ್ಲಿ ನಮ್ಮ ಬಾಯಲ್ಲಿ ಮಾಡುವಂತ ವಿಷಯ. ಇಲ್ಲಿ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ಒಂದು ನಮ್ಮ ಮೊದಲೇ ಹೇಳಿದ್ರೆ ನಂಬಿಕೆ. 25ನೇ ವಾಕ್ಯದ ಎಲ್ಲದಲ್ಲೇ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ಅಂತ ಹೇಳಿ ನಾವೆಲ್ಲರೂ ಎದ್ದು ನಿಂತ್ಬಿಟ್ಟು ಕೈ ಮೇಲೆ ಎತ್ತಿ ಪ್ರಾರ್ಥನೆ ಮಾಡುವಂತ ಒಂದೇ ಮೀನಿಂಗ್ ಅಲ್ಲ ಅದಕ್ಕಿರೋದು. ನಿಂತುಕೊಂಡು ಅಂತ ಹೇಳಿದ್ರೆ ಒಂದು ವಿಷಯದಲ್ಲಿ ನಿಂತುಕೊಂಡು ಸ್ಟ್ಯಾಂಡ್ ಆನ್ ಬಿ ದೇರ್. ನಾವು ಯಾವ ಪ್ರಾರ್ಥನಾ ವಿಷಯ ನಾವು ಕೈಯಲ್ಲಿ ಹಿಡ್ಕೊಂಡಿದ್ನೋ ಆ ಯಾವ ಪ್ರಾರ್ಥನಾ ವಿಷಯ ಸಿಕ್ಕತ್ತಂಗ ಅದನ್ನು ಎಡಬಿಡದೇ ಪ್ರಾರ್ಥನೆ ಮಾಡುವಂತ ಕಾರ್ಯ, ಅದನ್ನ ನಿಂತ್ಕೊಂಡಂತ ಹೇಳ್ತಾ ಇರೋದು. ಬಟ್ ಈ ಎಡಬಿಡದೆ ನಾವು ಪ್ರಾರ್ಥನೆ ಮಾಡುವಾಗ ಮಾಡಬೇಕಾಗಿರೋದು ಒಂದು ಕಾರ್ಯ ಏನಂತ ಹೇಳಿದ್ರೆ, ಏನಾದ್ರೂ ಯಾರ ಮೇಲೆ ಆದ್ರೂ ವಿರೋಧವಿದ್ದರೆ, ಎಷ್ಟೋ ಸೇರಿ ನಮ್ಮ ಕಡೆ ತಪ್ಪಾಗ್ತಾ ಇರೋದು ವಿಷಯ. ಎಷ್ಟೋ ಸೇರಿ ನಾವು ಮನಸ್ಸಲ್ಲಿ ಯಾರ್ಯಾರೋ ಮೇಲೆ ಸಿಟ್ಟಿಟ್ಕೊಂಡಿರ್ತೀವಿ. ಸತ್ರು ಮರೆಯಲ್ಲ ಅಂತ ನಾವು ಹೇಳ್ತೀವಿ ನೋಡಿ. ಎಲ್ಲಿ ಅದು ರಾಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಯಾವ್ದಾದ್ರು ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ, ಆ ರಾಂಗ್ ಇಲ್ಲಿ ಇರೋದು. ನಮ್ಮ ಸಹೋದರರ ತಪ್ಪುಗಳನ್ನು ನಾವು ಕ್ಷಮಿಸೋದಿರುವಾಗ ದೇವರೇ ನನ್ನದೆಲ್ಲ ಕ್ಷಮಿಸಿ ನನಗೆ ಅದು ಕೊಡಿ ಇದು ಕೊಡಿ ಅಂತ ಹೇಳುವಾಗ ಹೃದಯವನ್ನ ಪರಿಶೋಧಿಸುವಂತ ದೇವರು ನೋಡಿ. ಇಲ್ಲಿ ವಿರೋಧವಿದ್ದರೆ ಅವನಿಗೆ ಕ್ಷಮಿಸಿರಿ, ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವೆನೋ. ಅದೇ ಕೆಲವೊಂದು ಬೈಬಲಲ್ಲಿ 26ನೇ ವಾಕ್ಯ ಇಲ್ಲ, ಅದನ್ನ ನಾನು ಓದ್ತೀನಿ. 26ನೇ ವಾಕ್ಯ, ಆದರೆ ನೀವು ಕ್ಷಮಿಸಿ ಬಿಡದಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಕಾರಣ ಇಲ್ಲಿ ನಾವು ಮಾಡಿದ ಯಾವುದೋ ಒಂದು ಕಾರ್ಯಗಳಿರ್ಬೋದು, ಯಾವುದೋ ವಿಷಯ ಇರ್ಬೋದು, ದೇವರು ಇನ್ನೂ ಆ ವಿಷಯದಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 35ನೇ ವಾಕ್ಯದಲ್ಲಿರೋ ಇದೇ ವಿಷಯದ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ. ಅಲ್ಲಿ ಒಂದು ವಿಷಯ ನೋಡಿದಿರಾ, ನಾವೆಲ್ಲ ಪ್ರಪಂಚದ ಮುಂದೆ ಎಲ್ಲ ನಮ್ಮ ಪಕ್ಕದಲ್ಲಿ ಎಲ್ಲ ಸಭೆಯಲ್ಲಿ ಹಿರಿಯರ ಮುಂದೆ ನನಗೆ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಬಿಡಿ, ನಾನೆಲ್ಲ ಅದೆಲ್ಲ ಅವಾಗೆಲ್ಲ ಕ್ಷಮಿಸಿದ್ದೀನಿ ಅಂತ ಹೇಳುವಾಗಲೂ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ನಮಗೆ ಒಂದು ನೆಗೆಟಿವ್ ಇದ್ರೆ, ಆದರೂ ಅವ್ರು ನಮಗೆ ಮಾಡಿದೆಲ್ಲ ಒಂದು ಸೇರಿ ಆದ್ರೂ ಆಲೋಚನೆ ನಮ್ಮಲ್ಲಿ ಬಂದ್ರೆ ಅಲ್ಲಿ ಮನಪೂರ್ವಕವಾಗಿ ಅಂತ ವಿಷಯ ಬರದೇ ಇಲ್ಲ. ಬೇಕೋ ಬೇಡೋ ಒಟ್ರಾಸಿ ಹೇಳಾಯ್ತು, ಆದ್ರೂ ಮನಸ್ಸಲ್ಲಿ ಇರ್ತದೆ ನಾನಂತೂ ಮರೆಯಲ್ಲ ಅಂತ. ನಿಮ್ಮ ಜೀವನದಲ್ಲಿ ಎಷ್ಟೋ ಅನುಭವ ಆಗಿರ್ಬೋದು. ಕೆಲವರು ಎಲ್ಲ ಕ್ಷಮಿಸಿದೆ, ಚಚ್ಚಲ್ ನೋಡುವಾಗೆಲ್ಲ ತುಂಬಾ ಚೆನ್ನಾಗಿ ಮಾತಾಡೋ ಪ್ರೈಸ್ ನೋಡೆಲ್ಲ ಚೆನ್ನಾಗಿರುತ್ತೆ. ಆದರೆ ಜೀವನದಲ್ಲಿ ನಮ್ಮಿಂದ ಒಂದು ಸ್ವಲ್ಪ ದೂರ ಆ ಕಡೆ ಹೋಗಾದ್ಮೇಲೆ, ಇಲ್ಲೆಲ್ಲೋ ಆ ಕಡೆ ಹೋಗಾದ್ಮೇಲೆ ನಿಜವಾಗ್ಲೂ ಅವ್ರ ಮನಸ್ಥಿತಿ, ನಾನು ಅಲ್ಲಿರುವಾಗ ಅವರೆಲ್ಲ ಇದಾರಲ್ಲ ಅದಕ್ಕೋಸ್ಕರನೇ ನಾನು ಈ ರೀತಿಯಲ್ಲಿ ಮಾತಾಡಿದ್ದು, ನಾನಂತೂ ಕ್ಷಮಿಸಲ್ಲಪ್ಪ, ಯಾಕಂದ್ರೆ ನನಗೆ ಅಷ್ಟು ನೋವು ಕೊಟ್ಟಿದ್ದಾರೆ. ಈ ಹೇಳುವಾಗ ಈ ರಕ್ಷಣೆ ಹೊಂದಿರದಂತ ಇಷ್ಟಸ್ಥಾನ ತಗೊಂಡಿರದಂತ ದೇವರನ್ನ ತನ್ನ ಸ್ವಂತ ರಕ್ಷಕನಾಗಿ ಆಯ್ಕೆ ಮಾಡಿದಂತ ನಾವು ನಮಿಗೋಸ್ಕರ ಏನು ಪಾಪ ಇಲ್ಲದಲ್ಲೇ ಆ ಶಿಲುಬೆಯಲ್ಲಿ ಸುರಿದಿರದ ರಕ್ತವಾಗಲಿ, ಆ ಶರೀರ ಆ ದೇಹವನ್ನಾಗಲಿ ಮರೆತು ಬಿಟ್ಟು ಮಾತಾಡ್ತೀರ ನೋಡಿಲ್ಲಿ. ಆದ್ರೆ ಮಾತಾಡಿಸುವಂತ ಹೇಳಿದ್ರೆ ಮನಪೂರ್ವಕವಾಗಿ ಕ್ಷಮಿಸಬೇಕು. ಯಾವ ಕಾರಣದಲ್ಲಿ ಒಬ್ಬನ ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಕೂಡ, ಒಂದು ಸಣ್ಣದು ಇಷ್ಟ ಆದ್ರೂ ಕೂಡ ಅದರಲ್ಲಿ ಕಸ ಇರಬಾರದು. ಅದು ಮನಪೂರ್ವವಾಗಿ ಕಂಪ್ಲೀಟ್ ಆಗಿ ಕ್ಷಮಿಸಿ ಅಂತ. ಏನು ಅವ್ರ ಮಧ್ಯದಲ್ಲಿ ಅಡತಡೋರು ಗೋಡೆಗಳು ಏನೂ ಇಲ್ಲ. ಆ ರೀತಿಯಲ್ಲಿ ಮನಪೂರ್ವವಾಗಿ ಕ್ಷಮಿಸದೆ ಹೋದರೆ ಏನಾಗುತ್ತೆ ಅಂತ ಹೇಳಿ, ನಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕಲ್ಲ. ಪರಲೋಕದಲ್ಲಿರುವ ನಿನ್ನ ತಂದೆಯು ನನ್ನದನ್ನು ನಿಮಗೆ ಹಾಗೇ ಮಾಡುವನು ಅಂದನು ನೋಡಿ.
ನಮ್ಮ ಪ್ರಾರ್ಥನೆಗಳಿಗೆ ಎಲ್ಲಿ ಉತ್ತರ ಸಿಕ್ಕದಲ್ಲೇ ಹೋಗ್ತದೆ ನೋಡಿ. ಇನ್ನೊಂದು ಹೆಚ್ಚಾಗಿ ಈ ವಿಷಯ ಏನಂತ ಹೇಳಿದ್ರೆ, ನಾವು ಕಲಿತಾ ಇರೋದು ಪವಿತ್ರಾತ್ಮನ ಕುರಿತಾಗಿ, ದೇವರಲ್ಲಿ ನಾವು ಹೆಂಗೆ ನಮ್ಮನ್ನು ಉಳಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಪವಿತ್ರಾತ್ಮನ ನಮಗೋಸ್ಕರ ಒಂದು ಕೆಲಸ ಮಾಡ್ತಾನೆ. ಯಾವ್ದಂತ ಹೇಳಿದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26, 27, 28. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. 22. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ಪವಿತ್ರಾತ್ಮನ ನಮಗೋಸ್ಕರ ಮಾಡೋ ಏನಂದ ನೋಡಿ, ನಮ್ಮ ಹೃದಯಗಳು, ನಮ್ಮ ಆಲೋಚನೆಗಳು, ನಾವು ಮಾಡೋದು ಎಲ್ಲ ಕಾರ್ಯಗಳು ನೋಡಿ ಅಶಕ್ತಿ ಉಳ್ಳವನಾಗಿದ್ದಾನೆ ಇವನು ಬೆಲೆವಿಲ್ಲ, ಬೆಲೆಹೀನನು. ನೀನೊಟ್ಟಿಗೆ ಇವನಿಗೆ ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ಆಗಲ್ಲ. ಇದು ಯಾವಾಗ ದೇವರಾತ್ಮನಿಗೆ ಅನ್ಸುತ್ತೆ ಹೇಳಿ? ಯಾರ ಮನಸ್ಸಲ್ಲಿ ದೇವರೇ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನನ್ನ ಆತ್ಮವನ್ನು, ಹೃದಯವನ್ನು, ಶರೀರವನ್ನು ನಾನು ದೇವರಿಗೆ ಒಪ್ಪಿಸ್ಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂದಲ್ಲಿ ಕಣ್ಣೀರಿಡುವರ ಹೃದಯದಲ್ಲಿ ಅವ್ರಿಗೆ ಹೇಗೆ ಪ್ರಾರ್ಥನೆ ಮಾಡ್ಬೇಕಂದ್ರೆ, ಬಟ್ ಅವ್ರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ದೇವರ ಹತ್ರ ಬರಬೇಕು, ದೇವರು ನನ್ನಲ್ಲಿ ಉಳಿಬೇಕು, ದೇವರಲ್ಲಿ ನಾನು ಜೀವಿಸಬೇಕು ಅನ್ನೋ ಆಸೆ ಪಡ್ತಾ ಇದ್ದಾರೆ. ಈ ಆಸೆಯನ್ನು ತಿಳಿದಂತ ಪವಿತ್ರಾತ್ಮನು ನೋಡಿ ಹೆಂಗೆ ಸಾಧಾರಣ ಇದಲ್ಲ, ಅಲ್ಲಿ ಹೇಳೋದು ನೋಡಿ, ನರಳಾಟದಿಂದ ನಾವು ಮಾಡಬೇಕಾಗಿರೋದಂತ ನಮ್ದು ಆ ಒಂದು ಸಿಚುವೇಶನ್ ನೋಡಿ ಪವಿತ್ರಾತ್ಮನ ನಮಗೋಸ್ಕರ. ಪ್ರಿಯರೇ, ಎಲ್ಲಿ ನೋಡಿ ಅಲ್ಲಿ ನಮಗೆ ಬೇಕಾಗಿರೋದು ಆಗಲೇ ಹೇಳಿರೋದು ನಂಬಿಕೆ ಮತ್ತೆ ಆ ನೀತಿವಂತತನ. ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಆ ಸಣ್ಣ ಮಗು ಆಗಿರುವಾಗ ಒಂದು ಐಸ್ ಕ್ರೀಮ್ಗೋಸ್ಕರನ ಬೇರೆ ಏನಕ್ಕೋಸ್ಕರ ಸಿಕ್ಕತಂಗ ತಂದೆ ತಾಯಿ ಹತ್ರ ಅಳ್ತಾ ಕೂತಿರ್ದಂತ ಅದೇ ಮನೋಭಾವದಲ್ಲಿ ದೇವರೇ ನನ್ನ ಜೀವನದಲ್ಲಿ ಇದು ಬೇಕೇ ಬೇಕು ಅಂತ ಹೇಳಿಬಿಟ್ಟು ಅಳ್ತಾ ಕೂರುವಂತ ಆ ಪಾಪಿಯ ಹೃದಯದಲ್ಲಿ ಕಾರ್ಯ ಮಾಡುವಂತ ದೇವರಾತ್ಮನು ನೋಡಿ. ಇಲ್ಲಿ ನೋಡಿ, ಅದಲ್ಲದಲ್ಲೇ ಹೃದಯಗಳನ್ನು ಶೋಧಿಸಿ, ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಅದೇ ನಾನು ಹೇಳಿದ್ದು, ಇದಾಗಬೇಕು ಅಂತ ಹೇಳಿದ್ರೆ ಏನು ಕಳಂಕವಿಲ್ಲದಲ್ಲಿ, ಯಾರ ಮೇಲೇನೋ ಯಾವ ರೀತಿಯಲ್ಲಿ ವಿರೋಧವಿಲ್ಲದೆ ದೇವರ ಹತ್ರ, ದೇವರೇ ನನ್ನಲ್ಲಿ ನೀನು ಉಳಿಬೇಕು, ನಿನ್ನಲ್ಲಿ ನಾನು ಜೀವಿಸ್ಬೇಕು ಅಂತ ಆಸೆ ಪಡುವಂತ ವ್ಯಕ್ತಿಯ ಜೀವನದಲ್ಲಿ ಆಗುವಂತ ಕಾರ್ಯ ಇದು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಪವಿತ್ರಾತ್ಮನಿಷ್ಠ ಯಾಕೆ ಇನ್ನು ಅರಳಾಟ ಬೇಕು? ಅದಕ್ಕೇನೋ ಒಂದು ಕಾರಣ ಇದೆ. ಯಾಕಂದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಾಕ್ಯ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಕರ್ತನಾದ ಯೇಸು ಕ್ರಿಸ್ತನನ್ನು ದೇವರು ಎಷ್ಟೋ ನೋವುಗಳು, ಗಾಯಗಳಾಗಿದ್ದನ್ನು ಕೂಡ ದೇವರು ಉಳಿಸ್ಕೊಂಡಿಲ್ಲ. ಯಾರಿಗೋಸ್ಕರ ನೋಡಿ, ಇಲ್ಲಿ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಆದ್ಮೇಲೆ ಈ ನಮ್ಮನ್ನೇ ನಮಗೋಸ್ಕರ ಇದು ಮಾಡಿದ್ರೆ, ಸ್ವಂತ ಮಗನನ್ನ ಮಾಡಿದ್ರೆ ಯಾರಿಗೋಸ್ಕರ? ನಮ್ಮೆಲ್ಲರಿಗೋಸ್ಕರ. ನೋಡಿ, ನಮ್ಮ ನಂಬಿಕೆ ಏನ್ ಮಟ್ಟಿಗೆ, ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ್ನೇ ನಮಿಗೋಸ್ಕರ ಕಳಿಸಿ ಬೇಕಾದ್ರೆ ಕಾಪಾಡ್ಬೋದಿತ್ತು, ಎಷ್ಟೋ ಇದು ಮಾಡ್ಬೋದು. ನನ್ನ ಮಗ, ನಾವೆಲ್ಲ ಇದ್ರು ಆದ್ರೆ ಹಂಗೆ ಮಾಡೋದು, ಅಯ್ಯೋ ನನ್ನ ಮಗನ ಕಷ್ಟ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗಳದ ಕಷ್ಟ ನೋಡ್ಲಿಕ್ಕೆ ಆಗಲ್ಲ, ಬೇಡ ಬೇಡ, ಅವಳಿಗೆ ಕಷ್ಟ ಇರೋದು ಯಾವ್ದು ಮಾಡ್ಲಿಕ್ಕೆ ನಾವು ಬಿಡಲ್ಲ. ಇಲ್ಲಿ ನಮಗೋಸ್ಕರ ಅಂತ ಮಾಡುವಾಗ ಆ ದೇವರ ಪ್ರೀತಿಯನ್ನು ಎಷ್ಟು ಮಟ್ಟಿಗೆ ನಮ್ಮ ಮೇಲೆ ಇಟ್ಟಿದೆ, ಒಪ್ಪಿಸಿಕೊಟ್ಟನಲ್ಲ, ಆ ಮಗನನ್ನು ಕೊಟ್ಟ ಮೇಲೆ ನಮ್ಮ ಬೇಡಿಕೆಗಳನ್ನು, ನಮಗೆ ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ನೋವುಗಳನ್ನು ಎಲ್ಲವನ್ನು ದೇವರು ನೋಡಿ ಇಲ್ಲಿ ಏನಂತ ಹೇಳಿದ, ಸಮಸ್ತವನ್ನು ದಯಪಾಲಿಸದೆ ಇರುವನೇ ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಯಾಕೆ ಚಿಂತೆ ಮಾಡ್ತೀರಾ? ಖಂಡಿತವಾಗಲೂ ಮಾಡುತ್ತಾರೆ ಎಂದ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 11, 12, 13. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 11, 12, 13. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಪ್ರೈಸ್ ಲಾರ್ಡ್. ನೋಡಿ, ಇಲ್ಲಿ ನಾವು ನೋಡಿದ, ಥ್ಯಾಂಕ್ ಯು, ಮನಪೂರ್ವಕವಾಗಿ ಹುಡುಕಿದಾಗ
ಅದು ನಮಗೇನಾದ್ರು ಕಷ್ಟ ದುಃಖ ನೋವುಗಳಿರುವಂತ ಸಂದರ್ಭದಲ್ಲ ಹೇಳ್ತಾ ಇರೋದು. ಮೊದಲನೇ ಪರಿವರ್ತನೆ ಆಗಬೇಕಾದ್ರೂ, ಚೇಂಜ್ ಆಗಬೇಕಾದ್ರೂ ನಮ್ಮ ಹೃದಯದಲ್ಲಿ. ಈ ಚೇಂಜ್ ಆದ್ಮೇಲೆ ಅದಾಗಬೇಕಂದ್ರೆ ಇಲ್ಲಿ ನೋಡಿ ಏನಂತ ಹೇಳ್ತಿರೋದು, ಇವರಿಗೆ ಎದೆಯಾಗಲಿ ನಿರೀಕ್ಷೆಯಾಗಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವಾಗ ಆಲೋಚನೆಗಳನ್ನು ತಾನೇ ಬಲ್ಲೇನು. ಹೃದಯದ ಆಲೋಚನೆಗಳೆಲ್ಲ ತಿಳಿದಿರುವಂತ ದೇವರು. 12ನೇ ವಾಕ್ಯದಲ್ಲಿ ನೀವು ನನಗೆ ಮೊರೆ ಇಡುವಿರಿ, ಇದೇನೆ ಆಸಕ್ತಿ ಇರುವಂತ ಪ್ರಾರ್ಥನೆ ಅಂತ ಹೇಳಿದಿಲ್ಲ. ಈ ಮೊರೆ ಇಟ್ಟು ದೇವರೇ ನೀನ್ ಬಿಟ್ರೆ ಬೇರೆ ಯಾರು ನನಗಿಲ್ಲ, ಈ ವಿಷಯದಲ್ಲಿ ನನ್ನ ಸಹಾಯ ಮಾಡೋರು ಯಾರು ಇಲ್ಲ, ನೀನೆ ನನಗೆ ಹೆಂಗಾದ್ರೂ ಮಾಡಿ ಈ ಪಾಪಿಯನ್ನು ಕ್ಷಮಿಸಿ, ಹೆಂಗಾದ್ರೂ ಮಾಡಿ ಇದು ನನಗೆ ಕೊಡ್ಬೇಕು. ನೋಡಿ ಇಲ್ಲಿ, ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ. ಕಂಟಿನ್ಯೂಸ್ ಆಗಿ ನಿಂತ್ಕೊಂಡ ಅಂತ ಹೇಳಿದಲ್ಲ, ಸ್ಟ್ಯಾಂಡ್ ಆನ್ ದ ಸಬ್ಜೆಕ್ಟ್. ಆ ವಿಷಯ ನಮಗೆ ಸಿಕ್ಕ ತನಕ ಬಿಡಲ್ಲ. ಇಲ್ಲಿ ನೋಡಿ, ಪ್ರಾರ್ಥಿಸಲು ಹೋಗುವಿರಿ, ನಾನು ಏನ್ ಮಾಡ್ತೀನಿ ಅಂತ ಹೇಳಿರೋದು, ತಲೆ ತಿರುಗಿಸ್ಕೊಂಡು ಹೋಗ್ತೀನಿ ಅಂತಲ್ಲ ಹೇಳಿರೋದು, ಕಿವಿಗೊಡುವೇನು. ನಾನು ಕಿವಿ ಕೊಡ್ತೀನಿ ನಿಮಗೆ, ನೀವು ಪ್ರಾರ್ಥನೆ ಮಾಡೋದೆಲ್ಲ ನಾನು ಕೇಳಿಸ್ಕೊಳ್ತೀನಿ. ನಮ್ಮ ಜೊತೆ ಏನೇನು ನೀವು ಒಪ್ಪಿಸಿ ಕೊಟ್ಟಿದ್ರ ಅದೆಲ್ಲವನ್ನು ನಾನು ತಲೆಯಲ್ಲಿ ಇಟ್ಕೊಂಡಿರ್ತೀನಿ, ಇದ್ದೀನಿ ನಿಮ್ ಜೊತೆ, ಕಿವಿ ಕೊಡ್ತೀನಿ ನಿಮ್ಗೆ. ನೀವೇನ್ ಮಾಡ್ಬೇಕು, ನಿಮ್ಮಲ್ಲಿ ನಂಬಿಕೆ ಇರಬೇಕು, ನೀತಿವಂತರಾಗಿರ್ಬೇಕು. ಏನ್ ಮಾಡ್ಬೇಕು ಹೇಳಿ, ಬೇರೆ ಯಾರ ಮೇಲೇನು ಯಾವ ತಪ್ಪನ್ನಾಗಲಿ, ಸಿಟ್ಟನ್ನಾಗಲಿ, ವಿರೋಧವನ್ನಾಗಲಿ ಇಟ್ಕೊಬಾರ್ದು. ಇಷ್ಟೇ. ಯಾಕಂದ್ರೆ ಆ ಒಂದು ರೀತಿಯಲ್ಲಿ ಇಟ್ಟಿದ್ರೆ ನನ್ನ ಸ್ವಂತ ಮಗನ ನಿಮಗೋಸ್ಕರ ಕಳಿಸ್ಕೊಡ್ತಾ ಇಲ್ಲ, ದೇವರು ನಮ್ಮ ಮೇಲೆ ಪ್ರಶ್ನೆ ಮಾಡ್ತಾ ಇರೋದು, ತಂದೆಯಾದ ದೇವರು. ನೋಡಿ 13ನೇ ವಾಕ್ಯದಲ್ಲಿ, ನೀವು ನನ್ನನ್ನು ಹುಡುಕುವಿರಿ ಮನಪೂರ್ವವಾಗಿ ಹುಡುಕಿದಾಗ. ಈ ಮನಪೂರ್ವವಾಗಿ ಹುಡುಕುವ ಅಂತ ಹೇಳುವಾಗ ಇನ್ನೊಂದು ವಿಷಯ ಇದೆ, ನಮಗೆ ಅರ್ಜೆಂಟ್ ಇದೆ. ಏನಾದ್ರೂ ಒಂದು ಮಾಡಿಲ್ಲ ಅಂದ್ರೆ ನಾಳೆ ಮಾನ ಮರ್ಯಾದೆ ಹೋಗುತ್ತೆ. ಅಷ್ಟೊಂದು ಕ್ರಿಟಿಕಲ್ ಸಿಗಿ, ಯಾವ ಫೈನಾನ್ಸ್ ಆಗಾಗಲಿ, ಯಾವುದೋ ಒಂದು ವಿಷಯದಾಗಲಿ, ಈ ಬೇರೆಯವ್ರ ಮನೆ ಮುಂದೆ ಮಾನ ಮರ್ಯಾದೆ ಹೋಗೋದಂತ ಹೇಳೋದು ತುಂಬಾ ಕಷ್ಟ ಇರೋದು ವಿಷಯ, ಹೆಂಗಾದ್ರು. ಸೊ ಇದೇನೆ ಹೇಳ್ತಾ ಇರೋದು, ಈ ಏನಂದ್ರೆ ಮನಪೂರ್ವವಾಗಿ ನನಗೆ ಬೇಕೇ ಬೇಕು, ಯಾವ ಕಾರಣದಲ್ಲಿನೂ ನನ್ನ ತಳ್ಕೊಳ್ಳಿಕ್ಕೆ ಆಗಲ್ಲ. ಈ ಬೇಕೇ ಬೇಕು ಅಂತ ಹೇಳುವಾಗ ಈ ರೌಡಿ ಸ್ಟೈಲಲ್ಲಿ ದೇವ್ರ ಹತ್ರ ಅಲ್ಲ ಹೇಳೋದು. ಕೆಲವರು ಹಂಗೆ ಹೇಳ್ತಾರೆ, ತಂದೆಯಾದ ದೇವರು ನನ್ಗೆ ಕೊಡ್ಲೇಬೇಕು, ನನ್ನ ಇಲ್ಲದಲ್ಲಿ ನಾನು ಬಿಡಲ್ಲ. ಈ ಕೆಲವೊಂದು ಈ ರೋಡಲ್ಲೆಲ್ಲ ಗಲಾಟೆ ಆಗ್ತಾ ಇರಲ್ಲ, ನೋಡಿ ನೀನ್ ಮಾಡೋದಾದ್ರೆ ಹೋಗ, ಇಲ್ಲ ಆದ್ರೆ ನಾನಂದು ಬಿಡಲ್ಲ, ಹಂಗೆಲ್ಲ ಹೇಳ್ತಾರದು. ಇಲ್ಲಿ ದೇವರ ಹತ್ರ ನಮ್ಮನ್ನೇ ಒಪ್ಪಿಸಿ, ಪೂರ್ಣವಾಗಿ ದೇವರಿಗೆ ನಮ್ಮನ್ನ ಒಪ್ಪಿಸಿ ಬೇಡ್ಕೊಳ್ತಾ ಇರೋದು. ದೇವರೇ ದಯವಿಟ್ಟು ನನ್ನ ಪ್ರಾರ್ಥನೆ ಹೇಳಿ, ನನ್ನ ಕಷ್ಟ ನೋವುಗಳು ದುಃಖಗಳೆಲ್ಲ ನಿನಗೆ ಗೊತ್ತಿದೆ, ಪೂರ್ಣಾಂಗವಾಗಿ ಹೃದಯದಲ್ಲಿ ಯಾರ ಜೊತೆನೂ ವಿರೋಧವಿಲ್ಲದಲ್ಲೇ ಪ್ರತಿಯೊಬ್ಬರಿಗೇನು ಪ್ರಾರ್ಥನೆ ಮಾಡುತ್ತಾ ನನ್ನನ್ನು ಒಪ್ಪಿಸಿ, ನನ್ನಲ್ಲಿ ಏನಾದ್ರೂ ಕೊರತೆ ಇದ್ರೆ ಸಹಾಯ ಮಾಡಿ, ಪವಿತ್ರಾತ್ಮನ ಹೆಚ್ಚಾಗಿ ನನಗೆ ಕೊಟ್ಟು ನನಗೋಸ್ಕರ ಪ್ರಾರ್ಥನೆ ಮಾಡುವಂದ ನರಳಾಡುತ್ತಾ. ನೋಡಿ ಇಲ್ಲಿ ಹೇಳಂದ್ರೆ ಮನಪೂರ್ವವಾಗಿ ಹುಡುಕಿದಾಗ ಸಿಗುತ್ತೆ ಅಂತ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ 1 ಥೆಸಲೋನಿಕ್ಯದವರಿಗೆ 5ನೇ ಅಧ್ಯಾಯ 15ನೇ ವಾಕ್ಯದಿಂದ 19ನೇ ವಾಕ್ಯ ತನಕ ಒಂದ್ಸರಿ ಓದ್ಕೊಳ್ಳೋಣ. 1 ಥೆಸಲೋನಿಕ್ಯ 5ನೇ ಅಧ್ಯಾಯ 15ರಿಂದ 19. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಏನೈಸಬೇಡಿರಿ. 15ದಿಂದ ಯಾರು ಅಪಕಾರಕ್ಕೆ ಮಾಡಬೇಡಿರಿ, ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಯಾವಾಗಲೂ ಸಾಕಬೇಕಾರೆ ಅಲ್ಲ ಮಾಡಿ 19ನೇ ವಾಕ್ಯ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನೋಡಿ ಇಲ್ಲಿ ಸಾಕು. ನೋಡಿ ಈ ವಿಷಯದಲ್ಲಿ ಹೇಳಿದ್ರೆ ನಾನು ಸಮಯ ಕಮ್ಮಿ ಇರೋದ್ರಿಂದ ನಾನೊಂದು ಜಸ್ಟ್ ಹಂಗೆ ಇಲ್ಲಿ ನೋಡಿ ಮಾಡದಂದ್ರೆ ಈ ಸಿಂಪಲ್ ಆಗಿ ಇಷ್ಟೇ ಕೆಲಸ ಇರೋದು. ಒಂದು, ದೇವರಾತ್ಮನ್ನೇ ಯಾವ ಕಾರಣಲ್ಲೂ ನೋವು ಕೊಡಬೇಡಿ. 2ನೇ ವಿಷಯ ಅಂತ ಹೇಳಿದ್ರೆ, ಯಾರಿಗೇನು ಕಷ್ಟ ನೋವು ದುಃಖ ಕೊಡ್ಲಿಕ್ಕೆ ಹೋಗ್ಬೇಡಿ. ಅಪಕಾರ ಅಂತ ಹೇಳಿದ್ರೆ ಏನ್ ಹೇಳಿ, ಉಪಕಾರ ಮಾಡೋದಲ್ಲಿ ಇರೋದು, ಇಲ್ಲಾಂದ್ರೆ ಅದದ್ದು ಉಲ್ಟಾ ಕೆಲಸ. ಯಾರಾದ್ರೂ ನಮಗೆ ಕೆಟ್ಟದಾಗಿ ಮಾಡಿದ್ರೆ ಅವರಿಗೆ ಉಪಕಾರ ಮಾಡ್ರಿ ಅಂತ ಯೇಸು ಸ್ವಾಮಿ ಹೇಳಿರೋದು. ಸೊ ಯಾವ ಕಾರ್ಯದನ್ನು ಅವ್ರು ನಮಗೆ ಏನ್ ಮಾಡ್ತಾರೋ, ಅವ್ರು ನಮಗೆ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದು ಮಾಡ್ತಾರೆ, ಅವ್ರು ನಮಗೆ ಕೆಟ್ಟದ್ದು ಮಾಡಿದ್ರೆ ನಾವು ಕೆಟ್ಟದ್ದು ಮಾಡ್ತಾರೆ. ಇದೆಲ್ಲ ಕ್ರಿಸ್ತೀಯ ವಿಶ್ವಾಸಿಯ ಜೀವನದಲ್ಲಿ ಇರೋದು ಪೋಲಿಸಿ. ಇದು ಮನುಷ್ಯರದ ಪೋಲಿಸಿ. ಕ್ರೈಸ್ತ ವಿಶ್ವಾಸದ ಪೋಲಿಸಿ ಅಂತ ಹೇಳಿದ್ರೆ, ಅವನು ಕೆಟ್ಟದ್ದು ಮಾಡಿದ್ರು ಒಳ್ಳೇದು ಮಾಡಿದ್ರೆ ನಾನು ಅವನಿಗೆ ಒಳ್ಳೇದೇ ಮಾಡೋದು. ಇದು ಕ್ರೈಸ್ತ ವಿಶ್ವಾಸಿಯ ಪೋಲಿಸಿ ಅಂತ ಹೇಳ್ಬೋದು. ಇದು ಆಗಿರ್ಬೇಕು. ಆಗ ನಮ್ಮ ಪ್ರಾರ್ಥನೆಗೆ ಇಲ್ಲಿ ನೋಡಿ ಇನ್ನೊಂದು ವಿಷಯ ಹೇಳಿದೆ, ಈ ಪ್ರಾರ್ಥನೆ ಇದೆಯಲ್ಲ, ಎಡಬಿಡದೇ ಪ್ರಾರ್ಥನೆ ಮಾಡಿ, ಆಮೇಲೆ ಎಲ್ಲ ವಿಷಯದಲ್ಲಿನೂ ಕೃತಜ್ಞತಾ ಸ್ತುತಿಯುಳ್ಳವರಾಗಿ.
ಹಿಂಗಿರುವಾಗ ಪ್ರಿಯರೇ, ಸಿಂಪಲ್ ಆಗಿ ಒಂದು ವಿಷಯ ಹೇಳ್ತೀನಿ. ಇವತ್ತು ಹೇಳಿದ ದೇವರ ವಾಕ್ಯದ ಆಧಾರ ಮೇಲೆ ಹೇಳಿದಂತ ಪ್ರಾರ್ಥನೆ ಯಾವಾಗ ಯಾವ ಸಂದರ್ಭದಲ್ಲಿ ನಾವು ಮಾಡ್ಬೇಕಂತ ಹೇಳುವಾಗ, ಮೊದಲನೇದಾಗಿ ನಮಗೆ ಬಾಧೆ ಪಡುವಾಗ, ಎರಡನೇದಾಗಿ ನಾವು ಬಿದ್ದು ಹೋಗಿರುವಾಗ, ಮೂರನೇದಾಗಿ ಪಾಪ ಮಾಡಿದವನಾಗಿ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗದಲ್ಲಿರುವಾಗಲೂ ಈ ಪ್ರಾರ್ಥನೆ ಕಂಟಿನ್ಯೂ ಮಾಡ್ತಾ ಇರಬೇಕು. 5 ಬಲಹೀನರಾಗಿರುವಾಗ, 6 ನಮ್ಮನ್ನು ನೀತಿವಂತರನ್ನಾಗಿ ಮಾಡ್ಲಿಕ್ಕೋಸ್ಕರ ದೇವರಿಗೆ ಬೇಡ್ಕೊಳ್ತಾ ಇರೋದು. ಯಾಕಂದ್ರೆ ನೀತಿವಂತರ ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ಬೆಲೆ ಇದೆ. 6 ಅಗತ್ಯವಿರುವ ಎಲ್ಲಾ ಸಂದರ್ಭದಲ್ಲಿನೂ ಪ್ರಾರ್ಥನೆ ಮಾಡ್ತಾ ಇರಬೇಕು. ಹೀಗೆ ಪ್ರಾರ್ಥನೆ ಮಾಡುವಾಗ, ಈ ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಒಂದು ಸಿದ್ಧತೆ ಬೇಕು. ಸುಮ್ಮನೆ ಅಂತ ಹೇಳೋದಂದ್ರೆ ಆ ಪ್ರಾರ್ಥನೆಗೆ ಸಿದ್ಧತೆನೇ ನಮ್ಮಲ್ಲಿ ಕೊರತೆ ಆಗ್ತಾ ಇರೋದು. ಸಿದ್ಧತೆ ಏನಂತ ಹೇಳಿದ್ರೆ, ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು, ಅದು ಆತರ ಆಜ್ಞೆಗಳನ್ನು ಕೈಕೊಂಡು ಪ್ರಾರ್ಥನೆ ಮಾಡಬೇಕು, ದೇವರ ಚಿತ್ತಾನುಸಾರವಾಗಿ ಜೀವಿಸಿಕೊಂಡು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಬೇಡಿಕೊಂಡಿರುವುದು ನಮಗೆ ಸಿಕ್ಕುತ್ತೆ ಅನ್ನೋ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾರ ಮೇಲೆ ಏನಾದ್ರೂ ವಿರೋಧವಾಗಿದ್ರೆ ಅವರನ್ನ ಕ್ಷಮಿಸಿ ಅದಾದ್ಮೇಲೆ ಪ್ರಾರ್ಥನೆ ಮಾಡಬೇಕು. ಅದು ಹಿಂಗೆ ಮನಪೂರ್ವಕವಾಗಿ. 6 ಪವಿತ್ರಾತ್ಮನ ಸಹಾಯ ಶಕ್ತಿಯನ್ನು ಬೇಡ್ಕೊಂಡು. ಯಾಕಂದ್ರೆ ನಾವು ಬೆಳಗಿನರಾವಿಗೆ ನಮಗೋಸ್ಕರ ಪ್ರಾರ್ಥನೆ ಮಾಡುವಂತ ದೇವರ ಆತ್ಮನು, ಸ್ವಂತ ಮಗನನ್ನು ನಮಗೋಸ್ಕರ ಕೊಟ್ಟರೆ ದೇವರಿಗೆ ಸಮಸ್ತವನ್ನು ದಯಪಾಲಿಸಿ ನಮಗೆ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನೆನೆಸಿಕೊಂಡು ಕೃತಜ್ಞತಾ ಸ್ತುತಿ ಸ್ತೋತ್ರಗಳೊಂದಿಗೆ ಪ್ರಾರ್ಥನೆ ಮಾಡಬೇಕು. ಎಲ್ಲರಿಗೂ ಉಪಕಾರ ಮಾಡುವರಾಗಿ ದೇವರಿಗೆ ಅದೇ ರೀತಿಯಲ್ಲಿ ಪವಿತ್ರಾತ್ಮನನ್ನು ನೋವಿಸದೆ ನಾವು ಮಾಡಬೇಕು. ಹಿಂಗಿರುವಾಗ ಪ್ರಿಯರೇ, ಕೊನೆಯದಾಗಿ ಒಂದು ವಾಕ್ಯ, ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಕಡೆ ಮಾತೇನೆಂದ್ರೆ, ಇವತ್ತು ಪ್ರಿಯ ಸಹೋದರಿ ಸಹೋದರಿ, ನಿಮಗೇನು ನಾನು ಹೇಳೋ ಒಂದು ವಿಷಯ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಪ್ರಾರ್ಥನೆಗೆ ರಿಸಲ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ನೋಡಿ, ಒಂದು ಕಡೆ ಮಾತೇನೆಂದ್ರೆ ಸಹೋದರರೇ, ಯಾವುದು ಸತ್ಯವೋ, ಯಾವುದು ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಪಿತಾ ಪುತ್ರ ಪವಿತ್ರಾತ್ಮನ ಮುಂದೆಯೂ ಜನರ ಮುಂದೆಯೂ. ಈ ಪ್ರಪಂಚದಲ್ಲಿ ನಾವು ಬದುಕುವಾಗ ನಮ್ಗೆ ಏನ್ ಗೊತ್ತಾಗ, ನಮಗೆ ಯಾವಾಗಲೂ ಸ್ವಲ್ಪ ಈ ಜನರ ಮುಂದೆ ಮಾಡೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ಹೇಳುವಂತ ವಿಷಯ, ಇಷ್ಟು ವಿಷಯಗಳು ಫಿಲಿಪಿಯವರವರೆಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಾಕ್ಯ ನೀವು ಮನೆಯಲ್ಲಿ ಇನ್ನೊಂದ್ಸರಿ ಓದ್ಕೊಳ್ಳಿ. ಯಾಕಂದ್ರೆ ಇದೆಲ್ಲವನ್ನು ಅಷ್ಟು ಚೆನ್ನಾಗಿರೋ, ಇದೆಲ್ಲ ನಮ್ಮ ಹೃದಯದಲ್ಲಿ ನಾವು ಅಳವಡಿಸಿದ್ರೆ, ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ನಮಗೆ ಉತ್ತರ ಸಿಗ್ತಾರ, ನಿಮಗೆ ಅನುಭವ ಆಗುತ್ತೆ ನೋಡಿ. ಅದು ಯಾವ ರೀತಿಯಲ್ಲಿ? ಪಿತಾ ಪುತ್ರ ಪವಿತ್ರಾತ್ಮನ ಮುಂದೆಯೂ ಜನರ ಮುಂದೆಯೂ. ಮುಂದಿನ ದಿವಸಗಳಲ್ಲಿ ಇದೇ ರೀತಿಯಲ್ಲಿ ನಾವು ಜೀವಿಸುವಾಗೆ ನನಗೆ ನಿಮಗೆ ಎಲ್ಲರಿಗೇನೋ ದೇವರು ಅನುಗ್ರಹ ಆಶೀರ್ವಾದವನ್ನು ಕೊಡ್ಲಿ.